ಶ್ರೀ ಗುರುಭ್ಯೋ ನಮಃ. ಈ ಕಳೆದ ದಿವಸ ಆನಂದ ರಾಮಾಯಣದ ಜನ್ಮಕಾಂಡದ 9ನೇ ಸರ್ಗದ ಕೆಲ ಭಾಗ ನಾವು ಶ್ರವಣ ಮಾಡಿದ್ವಿ. ವಸಿಷ್ಠರು ರಾಮನ ಮಕ್ಕಳು, ಆತನ ತಮ್ಮಂದಿರ ಮಕ್ಕಳ ಲಕ್ಷಣಗಳನ್ನು ಗಮನಿಸಿ ಅವರ ಮುಂದಿನ ಸೌಭಾಗ್ಯ, ಅವರ ವೈಭವ ಇತ್ಯಾದಿಗಳನ್ನು ಹೇಳಿದ್ದನ್ನು ಅಲ್ಲಿ ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ಆ 9ನೇ ಸರ್ಗದ ಕಥೆ ಹೀಗೆ ಮುಂದುವರೆದಿದೆ. ಸೀತೆಗೆ ರಾಮ ಬಂದು ಆ ವಿವರವನ್ನೆಲ್ಲ ಹೇಳಿದ. ಸೀತೆ ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಂತೆ. ಭೂದೇವಿ ಅವಳಿಗೆ ಸಿಂಹಾಸನ ಕೊಟ್ಟಿದ್ದಲ್ಲ, ಅದೇ ಸಿಂಹಾಸನದ ಮೇಲೆ ಕೂತ್ಕೊಂಡು ದಾಸಿಯರು ಚಾಮರ ಸೇವೆಯನ್ನೇನು ಮಾಡ್ತಾ ಇದ್ರು ಅದನ್ನು ಸ್ವೀಕಾರ ಮಾಡ್ತಿದ್ಲು. ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡ್ಕೋತಾ ಇದ್ಲು. ಆಗ ರಾಮ ಬಂದ ಅಂತನ್ನುವ ಸಮಾಚಾರ ಅವಳಿಗೆ ತಿಳಿಯಿತು. ಅವಳು ಎದ್ದು ನಿಂತಳು. ರಾಮನ ಸುತ್ತಲೂ 8 ಜನ ಮಕ್ಕಳಿದ್ರು. ರಾಮ ತನ್ನ ಸೊಂಟದಲ್ಲಿ ಯೂಪಕೇತುವನ್ನು ಎತ್ಕೊಂಡಿದ್ದ, ಮತ್ತೊಬ್ಬ ಮಗುವನ್ನು ಹಿಡ್ಕೊಂಡಿದ್ದ. ಅವನ ಬಲಗೈಯಲ್ಲಿ ಅಂಗದ, ಲಕ್ಷ್ಮಣನ ಮಗ ಇದ್ದ, ಅವನನ್ನು ನಡೆಸ್ಕೊಂಡು ಬರ್ತಿದ್ದ. ಕುಶಾಲವ ಇಬ್ಬರು ಕೂಡ ಅವನ ಮುಂದೆ ನಡೆದುಕೊಂಡು ಬರ್ತಿದ್ರು. ರಾಮನ ಹಿಂದೆ ಲಕ್ಷ್ಮಣ ಬರ್ತಿದ್ದ. ಲಕ್ಷ್ಮಣನ ಸೊಂಟದಲ್ಲಿ ತಕ್ಷ ಮತ್ತು ಪುಷ್ಕರ ಇವರಿಬ್ಬರು ಇದ್ರು. ಬಲಗೈಯಲ್ಲಿ ಪುಷ್ಕರನನ್ನು ಹಿಡ್ಕೊಂಡಿದ್ದ, ಸೊಂಟದಲ್ಲಿ ತಕ್ಷ ಇದ್ದ. ಅದರ ಹಿಂದೆ ಭರತ, ಅದರ ಹಿಂದೆ ಶತ್ರುಘ್ನ. ಹೀಗೆ ಆ 4 ಸಹೋದರರು ನಡೆದುಕೊಂಡು ಬರೋದನ್ನು ಗಮನಿಸಿ ಸೀತೆ ಎದ್ದು ಅವರನ್ನು ಸ್ವಾಗತಿಸಿದ್ಲು. ಸೀತಾಯಿ ರಾಘವ ಪ್ರಾಹ. ಸೀತೆಗೆ ನಡೆದ ಸಂಗತಿಯನ್ನೆಲ್ಲ ರಾಮ ವಿಸ್ತಾರವಾಗಿ ಹೇಳಿದ. ಯಾವ್ಯಾವ ಶಿಶುವಿನಲ್ಲಿ, ಯಾವ್ಯಾವ ಮಗುವಿನಲ್ಲಿ ಏನೇನು ಲಕ್ಷಣಗಳಿವೆ, ಆ ಲಕ್ಷಣಗಳಿಂದ ಮುಂದೆ ಅವರು ಏನು ಪಡ್ಕೊಳ್ಳುವವರಿದ್ದಾರೆ ಅಂತನ್ನೋದನ್ನೆಲ್ಲ ವಿವರವಾಗಿ ಹೇಳಿದ. ಸೀತೆಗೆ ಬಹಳ ಸಂತೋಷ ಅನಿಸಿತು. ತಾಭ್ಯಾಂ ಧೃತೋತ ಸೌಮಿತ್ರಿ ಸ್ಮಿತಾಸ್ಯಾಭ್ಯಾಂ ಉಪಾವಿಶತ್ ತಾವತ್ ತದಂಕಯೋ ಸೀತಾ ತತ್ಪುತ್ರೌ ಸನ್ನಿವೇಶಯತ್ ತತಸ್ತಾದುದ್ರೂ ಸರ್ವಾಃ ಸಖೀಭಿಃ ಲಜ್ಜಿತಾಃ ಧೃತಾಃ ವ್ಯಜನೈಃ ವೀಜಯಾಮಾಸುಃ ಸ್ವಂ ಸ್ವಂ ಕಾಂತಂ ಸುಲಜ್ಜಿತಾಃ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಅಲ್ಲಿ ಕೂತ್ಕೊಂಡ್ರು. ಅವರ ಪತ್ನಿಯರು ಅವರ ಪಕ್ಕದಲ್ಲಿ ನಿಂತುಕೊಂಡು ಅವರಿಗೆ ಚಾಮರ ಸೇವೆಯನ್ನು ಮಾಡಿದರು. ಹೀಗೆ ಎಷ್ಟೋ ಹೊತ್ತು ಅವರು ಮಾತನಾಡ್ತಾ ಇದ್ದು ಅಲ್ಲಿಂದ ಮುಂದೆ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳಿದರು. ಮುಂದೆ ಒಂದು ದಿವಸ ವಸಿಷ್ಠ ರಾಮನನ್ನು ಭೇಟಿಯಾದಾಗ ರಾಮ ಹೇಳಿದಂತೆ, ಕುಶನಿಗೆ ಮತ್ತು ಲವನಿಗೆ ಈಗ ವ್ರತಬಂಧವನ್ನು ಮಾಡೋಣ, ಬ್ರಹ್ಮಚರ್ಯದ ವ್ರತವನ್ನು ಅವ್ರ ಕೈಯಿಂದ ಪ್ರಾರಂಭ ಮಾಡಿಸ್ಲಿಕ್ಕೆ ಇದು ಸಕಾಲವಾಗಿದೆ. ಹಾಗೆ ಅಂತ ರಾಮ ಹೇಳಿದ್ದನ್ನು ಕೇಳಿ ಗುರು ವಸಿಷ್ಠ ಅದನ್ನು ತೀರ್ಮಾನ ಮಾಡಿದ. ಜ್ಯೋತಿಷ್ಕರನ್ನು ಕರೆಸಿ ಶುಭ ಮುಹೂರ್ತವನ್ನು ಹುಡುಕಿಸಿದ. ಕುಶಾಯ ಪಂಚಮಂ ವರ್ಷಂ ಕಿಂಚಿನ್ ನ್ಯೂನಂ ಲವಾಯ ಚ ಜ್ಞಾತ್ವಾತೆ ಗಣಕಾಸ್ತರ್ವೇ ಗುರು ಶುಕ್ರಾವಿಕಂ ಬಲಂ. ಕುಶನಿಗಾಗ 5 ವರ್ಷ ತುಂಬಿತ್ತು, ಸ್ವಲ್ಪ ಕಡಿಮೆ ಆಗಿತ್ತು ಲವನಿಗೆ. ಮತ್ತು ಗುರುಬಲ, ಶುಕ್ರಬಲ ಇದೆಲ್ಲ ಯಾವಾಗಿದೆ ಅಂತ ಅನ್ನೋದನ್ನು ಅವರು ನಿರ್ಧಾರ ಮಾಡಿದರು. ಮುಂದೆ ರಾಮನಿಗೆ ಮಾತು ಹೇಳಿದರು. ಬ್ರಾಹ್ಮಣನಿಗೆ 8ನೇ ವರ್ಷದಲ್ಲಿ ಉಪನಯನ ಆಗಬೇಕು, ಅದನ್ನು 12ನೇ ವರ್ಷದಲ್ಲಿ ಕ್ಷತ್ರಿಯನಿಗೆ ಉಪನಯನ ಆಗಬೇಕು, ವೈಶ್ಯನಿಗೆ 16ನೇ ವರ್ಷದಲ್ಲಿ ಉಪನಯನ ಆಗಬೇಕು ಅಂತ ಅನ್ನೋದನ್ನು ಸ್ಮೃತಿಕಾರರು ವಿವರಣೆ ಮಾಡಿದ್ದಾರೆ. ಇದು ಸಾಮಾನ್ಯವಾದ ನಿಯಮ. ಕೆಲವು ಬಾರಿ ಆ 8ನೇ ವರ್ಷ 12ನೇ ವರ್ಷ ಅಂತ ಅನ್ನೋದನ್ನು ಮೀರಿ ಬೇಗ ಉಪನಯನ ಕೂಡ ಮಾಡಬಹುದು, ಏನಾದರೂ ವಿಶೇಷ ಉದ್ದೇಶ ಇದ್ದರೆ. ಆ ವಿಶೇಷ ಉದ್ದೇಶ ಏನು ಅಂತ ಅನ್ನೋದನ್ನು ಮುಂದೆ ಹೇಳ್ತಾರೆ. ಜನ್ಮಾತ್ ಷಷ್ಠೆ, ಬ್ರಾಹ್ಮಣನಿಗೆ ಹುಟ್ಟಿದ 6ನೇ ವರ್ಷಗಳಲ್ಲಿ ಕೂಡ ಉಪನಯನ ಮಾಡಬಹುದು. ತಥಾ ಗರ್ಭ ಸಪ್ತಮೇ ನೃಪಸ್ಥಿತ, 7ನೇ ವರ್ಷದಲ್ಲಿ ಕ್ಷತ್ರಿಯನಿಗೆ ಉಪನಯನ ಮಾಡಬಹುದು. ಬ್ರಹ್ಮವರ್ಚಸ ಕಾರ್ಯಸ್ಯ ಕಾರ್ಯೋ ವಿಪ್ರಸ್ಯ ಪಂಚಮೇ,
ಈ ಬ್ರಾಹ್ಮಣನಿಗೆ ಬೇಗ ಉಪನಯನ ಮಾಡೋದ್ರ ಉದ್ದೇಶ ಏನು? 5ನೇ ವರ್ಷದಲ್ಲಿ ಅಥವಾ 6ನೇ ವರ್ಷದಲ್ಲಿ ಅಂದರೆ ಸಾಧಾರಣವಾಗಿ ಎಲ್ಲ ಬ್ರಾಹ್ಮಣರು ಕೂಡ ಉಪನಯನ ಮಾಡಿಕೊಂಡು ಮುಂದೆ ವೇದಾಧ್ಯಯನವನ್ನು ಮಾಡಬೇಕು, ತೇಜಸ್ವಿಗಳಾಗಿ ಬದುಕಬೇಕು ಅಂತನ್ನೋದು ಅವರ ಜೀವನದ ಉದ್ದೇಶ. ಅದಂತೂ ಸರಿಯೇ. ಅದರಲ್ಲೂ ವಿಶೇಷವಾಗಿ ಬ್ರಹ್ಮವರ್ಚಸ್ವಿ ಆಗಬೇಕು ಆ ಬಾಲಕ ಅಂತ ಏನಾದರೂ ಉದ್ದೇಶ ಇದ್ದರೆ ಆಗ ಅವನಿಗೆ ವಿಪ್ರಸ್ಯ ಪಂಚಮೇ 5ನೇ ವರ್ಷಕ್ಕೆ ಅದನ್ನು ಉಪನಯನ ಮಾಡಬಹುದು ಅಂತ ಹೇಳ್ತದೆ ಶಾಸ್ತ್ರ. ಅದರಂತೆ ರಾಜ್ಞ ಬಲಾರ್ಥ ಶಕ್ಯ, ಬಲಿಷ್ಠನಾದಂತಹ ಕ್ಷತ್ರಿಯ ರಾಜನಾಗಿ ಆತ ಮುಂದುವರಿಬೇಕು ಅಂತ ಅಪೇಕ್ಷೆ ಇದ್ದರೆ 6ನೇ ವರ್ಷದಲ್ಲಿ ಅವನಿಗೆ ಉಪನಯನ ಮಾಡಬಹುದು. ಅಂದರೆ 12ನೇ ವರ್ಷ ಮಾಡಬೇಕು ಅಂತಿರುವಂಥ ಸಾಮಾನ್ಯ ನಿಯಮವನ್ನು ಬದಲಾಯಿಸಿಕೊಂಡು 6ನೇ ವರ್ಷಕ್ಕೆ ಮಾಡಬಹುದು. ಹಾಗೆ ವೈಶ್ಯಸ್ಯ ಅರ್ಥಾರ್ಥನಃ ಅಷ್ಟಮೇ, ಶ್ರೀಮಂತನಾಗಿ ವೈಭವೋಪೇತನಾಗಿ ಬದುಕಬೇಕು ಅಂತ ವೈಶ್ಯನಿಗೆ ಅಪೇಕ್ಷೆ ಇದ್ದರೆ 8ನೇ ವರ್ಷದಲ್ಲಿ ಅವರಿಗೆ ಉಪನಯನ ಮಾಡಬಹುದು. ಇದು ಶಾಸ್ತ್ರದಲ್ಲಿ ನಿರ್ಣಯ ಆಗಿದೆ. ಹಾಗಾಗಿ ಅತಃ ಗರ್ಭಾಚ್ಯ ಷಷ್ಠೇ ಅಧ್ಯೆ ಸ್ವಸ್ತ್ರಯೋ ಸ್ವಯಂ ಲಘುತ್ತಮ. ನಿನ್ನ ಮಕ್ಕಳಿಗೆ ಈಗ 5 ವರ್ಷ ಹೌದು, ಆದರೆ ಗರ್ಭದಿಂದ 6ನೇ ವರ್ಷ ಇದೆ. ಗರ್ಭಧಾರಣೆಯಾಗಿ 9 ತಿಂಗಳನ್ನು ಅದಕ್ಕೆ 5ನೇ ವರ್ಷಕ್ಕೆ ಕೂಡಿಸಿದರೆ ಒಟ್ಟಾರೆ 6 ವರ್ಷಗಳು ಆದಂತಾಯಿತು. ಹಾಗಾಗಿ ಯಾವುದೇ ಶಂಕೆ ಇಲ್ಲದೆ ಅವ್ರಿಗೆ ಉಪನಯನ ಮಾಡುವಂತ ಜ್ಯೋತಿಷ್ಕರು ಹೇಳಿದರು. ಇವತ್ತಿನಿಂದ ಲೆಕ್ಕ ಹಿಡಿದ್ರೆ ಇನ್ನು 15ನೇ ದಿವಸಕ್ಕೆ ಕುಶನಿಗೆ ಒಳ್ಳೆ ಮುಹೂರ್ತ ಇದೆ. ಪಕ್ಷಾಂತರ ಸಂಸ್ಕೃತ ಮುಹೂರ್ತಂ ರಘುನಂದನ ಗಣಕಾನ್ ಧನ ವಸ್ತ್ರಾದ್ಯೈ ಪೂಜ್ಯ ಲಕ್ಷ್ಮಣ ಬಬ್ರವೀತ್. ಆ ಜ್ಯೋತಿಷ ಶಾಸ್ತ್ರಜ್ಞರನ್ನ ರಾಮ ಕಳಿಸಿಕೊಟ್ಟ. ಮುಂದೆ ಲಕ್ಷ್ಮಣನಿಗೆ ಹೇಳಿದ, ಎಲ್ಲ ರಾಜರನ್ನ, ಮಿತ್ರರನ್ನ, ಮುನೀಶ್ವರರನ್ನ ನೀನು ಆಹ್ವಾನಿಸಬೇಕು. ಅವರು ಪರಿವಾರ ಸಮೇತರಾಗಿ ನಮ್ಮಲ್ಲಿಗೆ ಬರಬೇಕು. ಎಲ್ಲ ಮಹಲುಗಳನ್ನ, ಅರಮನೆಗಳನ್ನ ಸುಣ್ಣ ಹಚ್ಚಿಸಿ ಸಿದ್ಧ ಮಾಡಿಡಬೇಕು ಆ ಬರುವವರ ಅನುಕೂಲಕ್ಕಾಗಿ. ಎಲ್ಲ ದೇವಾಲಯಗಳಲ್ಲಿಯೂ ಸುಧಾಧೇಯ ಮನೋರಮ ಸುಣ್ಣ ಹಚ್ಚಿ ಅವುಗಳನ್ನು ಅಲಂಕರಿಸಬೇಕು. ಬಂಧನೀಯ ಪತಾಕಾಹ, ಎಲ್ಲ ಕಡೆ ಪತಾಕೆಗಳನ್ನು ಕಟ್ಟಿಸಿ ನಗರವನ್ನು ಸಿಂಗರಿಸಬೇಕು. ವೇದಿಕೆಗಳನ್ನು, ಬಂದವರಿಗೆ ಕೂತ್ಕೊಳ್ಳಿಕ್ಕೆ ವೇದಿಕೆಗಳನ್ನು ಸಿದ್ಧ ಮಾಡಬೇಕು. ಶೃಂಗಾರಣೀಯ ಹಸ್ತಷ್ಟು ಶಿಬಿಕಾಷ್ಟ ಸಹಸ್ರಶಃ, ಆನೆಯ ಲಾಯಗಳನ್ನು, ಕುದುರೆ ಲಾಯಗಳನ್ನು ಸುಸ್ಥಿತಿಯಲ್ಲಿಡಬೇಕು, ಅದನ್ನು ಸಿದ್ಧ ಮಾಡಬೇಕು. ಹಾಗೆ ಆಗಲಿ ಅಂತ ಲಕ್ಷ್ಮಣ. ರಾಮ ಹೇಳಿದಂತೆ ಎಲ್ಲವನ್ನು ಕೂಡ ಆತ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಮುಹೂರ್ತ ಕಾಲದಲ್ಲಿ ರಾಮ ಸ್ನಾನ ಮಾಡಿದ, ಅಭ್ಯಂಗಪೂರ್ವಕವಾಗಿ ಸ್ನಾನ ಮಾಡಿದ. ಅವನ ಜೊತೆಗೇನೆ ಆ ಮಕ್ಕಳು, ಆ 2 ಮಕ್ಕಳು, ವೈದೇಹಿ ಮತ್ತು ಬಂಧ ಬಾಂಧವರು ಎಲ್ಲರೂ ಕೂಡ ಸ್ನಾನ ಮಾಡಿ ಮುಗಿಸಿದರು. ಪುಣ್ಯಾಹವನ್ನು ಮಾಡಿದರು, ಪುಣ್ಯಾಹವಾಚನ ಮಾಡಿದರು. ನಾಂದಿ ಶ್ರಾದ್ದವನ್ನು ಮಾಡಿ ಮುಗಿಸಿದರು. ಪ್ರತಿಷ್ಠಾಂ ದೈವತಸ್ಥಿತ, ದೇವತೆಯನ್ನು ಒಂದು ಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ವರಳು ಕಲ್ಲು, ಒನಕೆ ಇತ್ಯಾದಿ, ಅದನ್ನು ಮಾಡಿ ಆ ದೇವರ ಸಮಾರಾಧನೆ ಅಂತ ಏನಂತಾರೆ ಅದನ್ನು ಮಾಡಿದರು. ಚಕಾರ ಮಂಗಲೈ ತೂರ್ಯನಾದೈ ಸೀತಾ ಸಮನ್ವಿತ. ಮುಂದೆ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ರಾಜರು, ಮುನೀಶ್ವರರೆಲ್ಲ ಬಂದರು. ಸಪ್ತದ್ವೀಪಗಳಿಂದಲೂ ಕೂಡ ಅವರೆಲ್ಲ ತಮ್ಮ ತಮ್ಮ ಪರಿವಾರದ ಒಡಗೂಡಿ ಅಲ್ಲಿಗೆ ಬಂದು ಮುಟ್ಟಿದರು. ಮುಂದೆ ವಸಿಷ್ಠ ಆ ಉಪನಯನ ಕಾರ್ಯವನ್ನು ಮುಂದುವರಿಸಿದ. ರಾಮಸ್ಯಾತ ಕುಶಸ್ಯಾತ ಮಧ್ಯೆ, ಅಪ್ಪ ಮತ್ತು ಮಗನ ನಡುವೆ ಬಟ್ಟೆ ಹಿಡಿಬೇಕಂತ. ಬಟ್ಟೆ ಹಿಡಿದು ಆ ಮಂಗಲ ಶ್ಲೋಕಗಳನ್ನು ಹೇಳಬೇಕು. ಉವಾಚ ಮಂಗಲಾನ್ಯೇವ ಸುಸ್ವರೈ ಮಧುರಾಕ್ಷರೈ ಧ್ಯಾತ್ವಾ ಶ್ರೀ ಗಣನಾಯಕಂ ವಿಧಿಸುತಾಂ ಶಂಭುಂ ವಿಧಿಂ ಮಾಧವಂ ಲಕ್ಷ್ಮೀಂ ಶೈಲಸುತಾಂ ವಿಧೇಸ್ತುತಯಿತಾಂ ಇಂದ್ರಂ ಸುರಾಂಸ್ತಾನ್ ಗ್ರಹಾನ್ ಪುಣ್ಯಾನ್ ಸ್ಥಾವರ ನಿಮ್ನಗಾನ್ ಸುಮುನೀನ್ ಸ್ವೀಯಾಂ ಕುಲಸ್ಯಾಂಬಿಕಾಂ ತಾತಂ ಮಾತರಮಾದರೇಣ ವಟವೇ ಭೂಯಾತ್ ಸದಾ ಮಂಗಲಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇಜ ಸ್ಮರಣಂ ವಿಧೇಯಂ. ಗಣಪತಿ, ಬ್ರಹ್ಮನ ಮಗಳು, ಆತನ ಪತ್ನಿಯೂ ಆದಂಥ ಸರಸ್ವತಿ, ಶಂಭು ಅಂದರೆ ಶಿವ, ಚತುರ್ಮುಖ ಬ್ರಹ್ಮ, ಭಗವಂತ ಆದಂಥ ಮಾಧವ, ಲಕ್ಷ್ಮಿ, ಪಾರ್ವತಿ, ಇವರೆಲ್ಲ ದೇವತೆಗಳು. ಪುಣ್ಯಾನ ಸ್ಥಾವರ ನಿಮ್ನಗಾಂಶ, ಪುಣ್ಯಕ್ಷೇತ್ರಗಳು ಮತ್ತು ನದಿಗಳು, ಸಮುದ್ರಗಳು, ಮತ್ತು ಕುಲದೇವತೆ ಪಾರ್ವತಿ, ಇವರೆಲ್ಲರೂ ಕೂಡ ಆ ವಟುವಿಗೆ ಮಂಗಲ ಮಾಡಲಿ ಅಂತ ಹೀಗೆ ಹಾರೈಸಿದರು. ಯಾವ ದಿವಸದಲ್ಲಿ ಸೀತಾಪತಿಯ ಸ್ಮರಣ ಆಗ್ತದಲ್ಲ ಅದೇ ಲಗ್ನ, ಅದೇ ಶ್ರೇಷ್ಠ ಲಗ್ನ,
ಅದೇ ಸುದಿನ, ಅದೇ ನಕ್ಷತ್ರ ಬಲ, ಚಂದ್ರಬಲ ಎಲ್ಲವೂ ಅದೇ. ವಿದ್ಯಾಬಲಂ ದೈವಬಲಂ ತದೇವ. ಭಗವಂತನ ಸ್ಮರಣೆ ಹೊಂದಿದ್ದು ಸಾಕು. ಸ ಗುರು ಮುಮೋಚ ಅಂತಃಪಟಂ ತದಾ. ಈಗ ಮಂಗಲ ಶ್ಲೋಕಗಳನ್ನು ಹೇಳಿದ ಬಳಿಕ, ಅಕ್ಷತ ಆರೋಪಣ ಆದ ಬಳಿಕ ಆ ಅಂತಃಪುರ ನಡುವೇನಿತ್ತು, ಆ ಬಾಲಕ ಮತ್ತು ರಾಮ ಇವರಿಬ್ಬರ ನಡುವೆ ಇರುವಂಥ ಬಟ್ಟೆಯನ್ನು ಸರಿಸಿಬಿಟ್ರು. ಮುಂದೆ ಆ ಬಾಲಕನನ್ನು ರಾಮನ ತೊಡೆಯ ಮೇಲೆ ಕೂಡಿಸಿದರು. ಹವನಾದಿಕ ಮಾಡಬೇಕಾದಂಥ ಮುಂದಿನ ಹೋಮಾದಿಗಳನ್ನು ಮಾಡಿದರು. ಕೌಪೀನಂ ದಂಡಂ ಚಾತ ಕಮಂಡಲಂ. ಕೌಪೀನ ಧಾರಣೆ ಮಾಡಬೇಕು, ಒಟ್ಟು ದಂಡ ಹಿಡ್ಕೊಳ್ಬೇಕು. ಕ್ಷತ್ರಿಯರಿಗೊಂದು, ಬ್ರಾಹ್ಮಣರಿಗೊಂದು ಅಂತ ಹೀಗೆಲ್ಲ ಈ ಅಶ್ವತ್ಥದ ದಂಡ ಹೀಗೆಲ್ಲ ಬೇರೆ ಬೇರೆ ದಂಡಗಳನ್ನು ಹಿಡ್ಕೊಳ್ಬೇಕು ಅಂತಿದೆ. ಆ ಥರದ ದಂಡಗಳನ್ನು ಧಾರಣೆ ಮಾಡ್ತಿದ್ರು. ಬದ್ಧ್ವಾ ಆದವು ರುಕ್ಮಜಾಂ ಮೌಂಜೀಂ. ಬಂಗಾರದ ಮೌಂಜಿ ಬಂಧನ, ಉಡ್ದಾರ ಏನು ಪಂಟ ಕೊಡಿಸ್ತಾರಲ್ಲ ಅದನ್ನು ಉಡಿಸಿದ್ರು. ಮುಂದೆ ಜಿಂಕೆ ಚರ್ಮ ಅದನ್ನು ಉಡಿಸಿದ್ರು. ಗುರುಹು ಗಾಯತ್ರಿ ಉಪದಿಷ್ಟವಾನ್. ಆ ಗುರುವೇ ಆ ಕುಶನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ. ಗುರು ಉಪದೇಶ ಮಾಡಬೇಕು ಅಥವಾ ತಂದೆ ಉಪದೇಶ ಮಾಡಬೇಕು, ಅಥವಾ ಆ ಸಂದರ್ಭದಲ್ಲಿ ಯಾರಾದರೂ ಮಹಾತ್ಮರ ಅಂತ ಸನ್ಯಾಸಿಗಳು ಇತ್ಯಾದಿಗಳು ಬಂದಿದ್ದರೆ ಅವರು ಉಪದೇಶ ಮಾಡೋದು ಕೂಡ ಪದ್ಧತಿ ಇದೆ. ಒಂದೊಂದು ಕಡೆ ಒಂದೊಂದು ರೀತಿ ಇದೆ ಅಂತ ಕಾಣಿಸ್ತದೆ. ಮುಂದೆ ಆ ವಸಿಷ್ಠ ಆ ಕುಶನಿಗೆ ಆ ಬ್ರಹ್ಮಚರ್ಯದ ವ್ರತವನ್ನು ಉಪದೇಶ ಮಾಡಿದ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತನ್ನೋದನ್ನೆಲ್ಲ ವಿಸ್ತಾರವಾಗಿ ಹೇಳಿದ. ಶೌಚಂ ಕುರ್ಯಾತ್ ಆಚಮನಂ ತಥಾ. ಶೌಚ ಮಾಡಬೇಕು, ಆಚಮನ ಮಾಡಬೇಕು, ದಂತಧಾವನ ಮಾಡ್ಕೊಳ್ಬೇಕು. ಸ್ನಾತ್ವ ಅಂಬುದೈವತೈ ಮಂತ್ರೈ ಪ್ರಾಣಾನಾನಮ್ಯ ಆಯಮ್ಯ ಯತ್ನತಃ. ಅಂಬುದೈವತೈ ಮಂತ್ರೈ, ಜಲದೇವತೆಗಳನ್ನು, ಜಲದಲ್ಲಿರುವಂಥ ಗಂಗಾ ಮೊದಲಾದ ದೇವತೆಗಳನ್ನು ಸ್ಮರಣೆ ಮಾಡಿ ಸ್ನಾನವನ್ನು ಮಾಡಿ ಮುಗಿಸ್ಬೇಕು. ಪ್ರಾಣಾಯಾಮವನ್ನು ಮಾಡಬೇಕು. ಉಪಸ್ಥಾನಂ ರವೇಕೃತ್ವ. ಉಪನೀತರಾದವರು ಸ್ನಾನ ಮಾಡಿದ ಬಳಿಕ ಇನ್ನೇನು ಕಾರ್ಯ ಮಾಡ್ತೀವಲ್ಲ, ಅದಕ್ಕೆಲ್ಲದಕ್ಕೂ ಒಂದೊಂದು ಮಹತ್ವ ಇದೆ. ಅದು ನಿಮಗೆ ಗೊತ್ತಿದ್ದಿದ್ದೇ, ಮತ್ತೊಂದು ಬಾರಿ ಅನುಸಂಧಾನ ಮಾಡ್ಕೊಳ್ಬೇಕಾಗುತ್ತೆ. ಸ್ನಾನ ಮಾಡೋದೇ ಮೊದಲನೇ ಶುದ್ಧಿ. ಮೊದಲನೇದಾಗಿ ಎದ್ದ ಬಳಿಕ ಮೊದಲು ಮನುಷ್ಯ ತುಳಸಿ ಮೃತ್ತಿಕೆಯನ್ನು ಹಚ್ಕೋಬೇಕು ಅಂತಿದೆ. ಆ ತುಳಸಿ ಮೃತ್ತಿಕೆಯನ್ನು ಹಚ್ಕೊಳ್ಳೋದು ಮೊದಲನೇ ಶುದ್ಧಿ. ಮುಂದೆ ಆತ ಸ್ನಾನ ಮಾಡೋದೇನಿದೆ ಅದು ಎರಡನೇ ಶುದ್ಧಿ. ಆ ಎರಡನೇ ಶುದ್ಧಿ ಆದ ಬಳಿಕ ಬಂದು ಕೂತ್ಕೊಂಡು ಆಚಮನ ಮಾಡ್ತಾನೆ, ಅದು ಮೂರನೇ ಶುದ್ಧಿ. ಆಚಮನ ಇರೋದೇ ಶುದ್ಧೀಕರಣಕ್ಕಾಗಿ. ಆಚಮ್ಯ ಪ್ರಾಣಾನಾಯಮ್ಯ ಅಂತ ಹೀಗೆ ಪದ್ಧತಿ. ಹಾಗಾಗಿ ಆಚಮನ ಮಾಡೋದೇ ಭಗವಂತನ 24 ನಾಮಗಳನ್ನು ಹೇಳಿಕೊಂಡು ಆಚಮನ ಮಾಡೋದೇನಿದೆ ಅದು ಮೂರನೇ ಶುದ್ಧಿ. ಅದಾದ ಬಳಿಕ ಇರುವಂಥ ಶುದ್ಧಿ ಏನಿದೆ ಅದು ಪ್ರಾಣಾಯಾಮದ್ದು. ಪ್ರಾಣಾಯಾಮ ಅಂದರೆ ಅದು ಕೇವಲ ಆರೋಗ್ಯಕ್ಕಾಗಿರುವಂಥ ನಿಯಮ ಏನು ಅಂತ ನಾವು ತಿಳ್ಕೊಳ್ತೀವಿ. ಹಿಂದೊಂದು ಬಾರಿ ಹೇಳಿದ್ನಲ್ಲ, ತಂತ್ರಸಾರದಲ್ಲಿ ಬಂದಂತೆ ಆಚಮನ ಆದ ಬಳಿಕ ಮಾಡಬೇಕಾದ ಪ್ರಾಣಾಯಾಮ ಹೇಗೆ ಅಂತಂದರೆ, ಬಲಭಾಗದಿಂದ ಶ್ವಾಸವನ್ನು ಹೊರಗೆ ಬಿಡಬೇಕು, ಎಡಭಾಗದಿಂದ ಹೊರಗೆ ಎಳ್ಕೊಳ್ಬೇಕು. ಅದಾದ ಮೇಲೆ ಶ್ವಾಸವನ್ನು ಅವರೋಧ ಮಾಡಬೇಕು. 1, 2, 4 ಈ ಅನುಪಾತದ ಕ್ರಮದಲ್ಲಿ. ಒಂದು ಅನುಪಾತದಲ್ಲಿ ಶ್ವಾಸವನ್ನು ಹೊರಗೆ ಬಿಟ್ಟರೆ 2 ಅನುಪಾತದಲ್ಲಿ ಶ್ವಾಸವನ್ನು ಒಳಗೆ ಎಳ್ಕೊಳ್ಬೇಕು. ಅದಾದ ಬಳಿಕ 4 ಅನುಪಾತದಲ್ಲಿ ಶ್ವಾಸವನ್ನು ಅವರೋಧ ಮಾಡಬೇಕು. ಆ ಅವರೋಧ ಮಾಡಿದಾಗ ವ್ಯಾಹೃತಿಗಳನ್ನು ಉಚ್ಚಾರ ಮಾಡಬೇಕು. ವಿಷ್ಣು ವಾಯುಂಚ ಚಿಂತೆಯೇ. ಆ ಸಂದರ್ಭದಲ್ಲಿ ವಾಯುವನ್ನು ಮತ್ತು ವಿಷ್ಣುವನ್ನು ಇಬ್ಬರನ್ನು ಕೂಡ ಚಿಂತನೆ ಮಾಡಬೇಕು. ಹೀಗೇನು ಮಾಡ್ತೀವಲ್ಲ, ಇದು ಮಾಡೋದ್ರಿಂದ ಆರೋಗ್ಯದ ವೃದ್ಧಿ ಆಗೋದು ಅಷ್ಟೇ ಅಲ್ಲದೆ ಆಂತರಿಕ ಶುದ್ಧಿಯೂ ಕೂಡ ಆಗ್ತದೆ ಅಂತ ಯೋಗ ದೀಪಿಕಾ ಮೊದಲಾದ ಗ್ರಂಥಗಳಲ್ಲಿ ನಾವು ಕೇಳ್ತೀವಿ. ಇದು ಒಳಗಿರುವಂಥ ಪಾಪ ಏನಿದೆ, ಆ ಪಾಪ ಈ ಪ್ರಾಣಾಯಾಮದ ಮೂಲಕ ಶುದ್ಧ ಆಗ್ತದೆ. ನರಸಿಂಹಾಗ್ನಿ ಅಂತ ಒಂದು ಅಗ್ನಿ ಇದೆ ಒಳಗೆ. ಆ ನರಸಿಂಹಾಗ್ನಿ ಈ ಪ್ರಾಣಾಯಾಮದಿಂದ ಪ್ರಜ್ವಲಿತ ಆಗ್ತದೆ. ಪ್ರಜ್ವಲಿತ ಆಗಿ ಒಳಗಿರುವಂಥ ಪಾಪವನ್ನು ಸುಟ್ಟು ಹಾಕ್ತದೆ. ಹೀಗೆ ಇದು ಪ್ರತಿ ದಿವಸ ನಾವು ಮಾಡಬೇಕಾದ ಕಾರ್ಯ ಇದು. ಹೀಗೆ ಆ ಪ್ರಾಣಾಯಾಮವನ್ನು ಮಾಡಬೇಕು. ಆ ಈ ದಶ್ಯಂತೆ ಧ್ಯಾಯಮಾನಾನಾಂ ಧಾತೂನಾಂ ಹಿ ಯಥಾ ಮಲಾಹ ಒಂದು ಉದಾಹರಣೆ ಕೊಡ್ತಾರೆ ಅದಕ್ಕೆ ಯೋಗ ದೀಪಿಕಾದಲ್ಲಿ. ಬಂಗಾರ, ಬೆಳ್ಳಿ ಮೊದಲಾದವುಗಳನ್ನು ನಾವು ಬಹಳ ದಿವಸ ಉಪಯೋಗ ಮಾಡಿದಾಗ ಕಲುಷಾಗಿರ್ತದಲ್ಲ, ಮಲಿನಾಗಿರ್ತದಲ್ಲ, ಅದನ್ನು ಬೆಂಕಿಯಲ್ಲಿ ಹಾಕಿ ಅದಕ್ಕೆ ತಿದಿ ಒತ್ತುತ್ತೇವೆ. ತಿದಿ ಒತ್ತಿದಾಗ ಬೆಂಕಿ ಪ್ರಜ್ವಲಿತ ಆಗಿ ಆ ಧಾತುಗಳನ್ನು ಸ್ವಚ್ಛಗೊಳಿಸ್ತದೆ. ಅದು ಮತ್ತೆ ಇನ್ನೊಂದು ಆಭರಣ ಮಾಡಲಿಕ್ಕೆ
ಅಥವಾ ಮತ್ತೊಮ್ಮೆ ಧಾರಣೆ ಮಾಡಲಿಕ್ಕೆ ಅದು ಅನುಕೂಲಕರ ಆಗ್ತದೆ. ಅದು ನಿಮಗೆಲ್ಲ ಗೊತ್ತಿದ್ದೆ. ಅದರಂತೆ ಈ ರೇಚನ, ಪೂರಣ ಮತ್ತು ಕುಂಭಕ ಇವೆಲ್ಲ ಏನಿದೆ, ಇದು ಅತ್ತಿಗೆಯನ್ನು ಒತ್ತಿದಂತೆ. ಒತ್ತಿದಾಗ ಒಳಗಿರುವಂಥ ನೃಸಿಂಹಾಗ್ನಿ ಪ್ರಜ್ವಲಿತ ಆಗಿ ಪಾಪವನ್ನು ಸುಟ್ಟು ಹಾಕ್ತದೆ. ಮನುಷ್ಯ ಶುದ್ಧ ಆಗ್ತಾನೆ. ಆತನ ದೇಹ, ಮನಸ್ಸು, ಆತ್ಮ ಇವೆಲ್ಲ ಶುದ್ಧ ಆಗಿ ಮುಂದಿನ ಗಾಯತ್ರಿ ಜಪ ಮೊದಲಾದ ಕಾರ್ಯಗಳಿಗೆ ಅದು ಅನುಕೂಲಕರ ಆಗ್ತದೆ. ಹೀಗೆ ಮೊದಲು ಎದ್ದ ಕೂಡಲೇ ತುಳಸಿ ಮೃತ್ತಿಕೆಯನ್ನು ಹಚ್ಕೊಳ್ಳೋದು, ಸ್ನಾನ ಮಾಡೋದು, ಆಚಮನ ಮಾಡೋದು, ಪ್ರಾಣಾಯಾಮ ಮಾಡೋದು, ಇದೆಲ್ಲ ಆದಮೇಲೆ ಮಾರ್ಜನ ಮಾಡ್ತೇವೆ. ಸಂಕಲ್ಪ ಇತ್ಯಾದಿಗಳನ್ನು ಹೇಳಿ ಮಾರ್ಜನ ಮಾಡ್ತೇವೆ. ಆ ಮಾರ್ಜನ ಮಾಡೋದು ಕೂಡ, ಮಾರ್ಜನ ಅಂದರೆ ಸ್ನಾನ ಮಾಡೋದು ಅಂತಲೇ ಅರ್ಥ. ಮೃದು ಶುದ್ಧವು ಅಂತ ಸಂಸ್ಕೃತ ಧಾತು. ಹಾಗಾಗಿ ಒಂದು ಸೌಟ್ನಲ್ಲಿ ನೀರು ಹಿಡ್ಕೊಂಡು ಅದನ್ನು ಮಾರ್ಜನ ಮಾಡ್ತೇವಲ್ಲ, 2 ಬಾರಿ ಮಾರ್ಜನ ಮಾಡ್ತೇವೆ. ಆ 2 ಬಾರಿ ಮಾರ್ಜನ ಮಾಡೋದು ಕೂಡ ಶುದ್ಧೀಕರಣಕ್ಕಾಗಿಯೇ. ಇದಾದ ಬಳಿಕ ಇನ್ನೊಂದು ಶುದ್ಧೀಕರಣ ಇದೆ, ಅದೇ ಕೊನೆಯದು ಅಂತ ಕಾಣಿಸ್ತದೆ. ಅದು 3 ಸಂಧ್ಯಾವಂದನಗಳಲ್ಲಿ ಆ ಥರದ ಶುದ್ಧೀಕರಣ ಇದೆ. ಪ್ರಾತಃ ಸಂಧ್ಯಾವಂದನದಲ್ಲಿ ನೀರನ್ನು ಹಿಡಿದುಕೊಂಡು ಸೂರ್ಯಶ್ಚ ವಾಮನಿಶ್ಚ ಅಂತ ಮಂತ್ರ ಇರ್ತೇವಲ್ಲ, ಯದ್ರಾತ್ರ್ಯಾ ಪಾಪಮಕಾರ್ಷಂ ಮನಸಾವಾಸ ಹಸ್ತಾಭ್ಯಾಂ ವಧ್ಯಾಮುದ್ರೇಣ ಶಿಕ್ಷಣ ರಾತ್ರಿ ಸ್ಥಳವಲಂಪತ್ತು. ರಾತ್ರಿ ಪೂರ ನಾನೇನು ಪಾಪ ಮಾಡಿದೆ, ಬೆಳಗಾಗಿ ಎದ್ದು ಕೂಡಲೇ ಆ ಪಾಪಗಳನ್ನು ತೊಳ್ಕೊಳ್ಬೇಕು ಅಂತ ನನ್ನ ಉದ್ದೇಶ. ಹಾಗೆ ರಾತ್ರಿ ಸ್ಥಳವಲಂಪತ್ತು, ರಾತ್ರಿ ಅಭಿಮಾನಿ ದೇವತೆಯಲ್ಲಿ ಅಂತರ್ಗತವಾದಂಥ ಭಗವಂತ ಏನಿದ್ದಾನೆ, ಆ ಭಗವಂತ ನಮ್ಮ ಪಾಪವನ್ನು ಕಳೆಯಲಿ. ಯದ್ರಾತ್ರ್ಯಾ ಪಾಪಮಕಾರ್ಷಂ ಮನಸಾ ವಾಚ ಹಸ್ತಾಭ್ಯಾಂ. ಪಾಪ ಮಾಡಲಿಕ್ಕೆ ನಮಗೆ 1-2 ಅಂಗ ಅಲ್ಲ, ನಾವು ಇರುವಂಥ ಎಲ್ಲ ಅಂಗಗಳಿಂದಲೂ ಪಾಪನೆ ಮಾಡೋದು. ಮನಸ್ಸಿನಿಂದ, ವಾಕ್ನಿಂದ, ಹಸ್ತದಿಂದ, ಪದ್ಭ್ಯಾಂ ಉದರೇಣ ಶಿಷ್ಣ. ಈ ಪಾಪಗಳಿಂದ ಅದು ತೊಳೆಯಲಿ ಅಂತ ನಾವು ಮಾಡ್ತೇವೆ. ಇದು ಕೊನೆಯ ಸಿದ್ಧಿ ಅಂತ ಕಾಣಿಸ್ತದೆ. ಇದಾದಮೇಲೆ ಅರ್ಘ್ಯ ಪ್ರದಾನ, ಗಾಯತ್ರಿ ಜಪ ಇತ್ಯಾದಿಗಳನ್ನು ಮಾಡ್ತೇವೆ. ಮಧ್ಯಾಹ್ನ ಕಾಲದಲ್ಲಿಯೂ ಕೂಡ ಹೀಗೆ ಮಾಡ್ತೇವೆ. ಯದುಚ್ಛಿಷ್ಟಮ ಭೋಜ್ಯಂ ಯದ್ವಾ ದುಸ್ತರಿತಂ ಮಮ ಸರ್ವಂ ಪುನಾತು. ನಾನೇನಾದರೂ ಉಚ್ಚಿಷ್ಟ ಭೋಜನ ಮಾಡಿದ್ರೆ, ಇದು ಅಭೋಜ್ಯಂ ದಿನಬಾರ್ದನ ತಿಂದಿದ್ರೆ, ಯದ್ವಾ ದುಸ್ತರಿತಂ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ, ಅದೆಲ್ಲವನ್ನೂ ಕೂಡ ನನಗೆ ಲೋಪ ಆಗಿ ಶುದ್ಧೀಕರಣವನ್ನು ತಂದುಕೊಳ್ಳಿ ಭಗವಂತ ಅಂತ ಮಾಡ್ಕೋತೀವಿ. ಸಾಂದರ್ಭಿಕವಾಗಿ ನೆನಪು ಬಂತು ಅಂತ ಹೇಳಿದೆ. ಆ ಮಧ್ಯಾಹ್ನ ಕಾಲ ಸಂಧ್ಯಾವಂದನ ಏನಿದೆ, ಅದನ್ನು ಸಾಧಾರಣವಾಗಿ ಮಧ್ಯಾಹ್ನದ ಊಟಕ್ಕಿಂತ ಮೊದಲೇ ಮಾಡೋದೇ ಪದ್ಧತಿ. ಒಬ್ರು ಮೊನ್ನೆ ಭೇಟಿಯಾದಾಗ ಮಧ್ಯಾಹ್ನದ ಊಟ ಆದಮೇಲೆ ಅದನ್ನು ಮಾಡಬೇಕು ಅಂತ ಅವರು ಅಭಿಪ್ರಾಯಪಟ್ಟರು. ಅದ್ಯಾಕೆ ಹಾಗೆ ಹೇಳ್ತಾರೆ ಅಂತ ನಾ ಕೇಳಿದೆ. ಮಧ್ಯಾಹ್ನ ಊಟ ಮಾಡಿದಾಗ ಉಚ್ಚಿಷ್ಟನೋ ಅಭೋಜನ ಏನಾದರೂ ಊಟ ಮಾಡಿರ್ತೀವಲ್ಲ, ಆ ಮಾಡಿದ್ದು ಹೋಗಲಿ ಅನ್ನೋ ಕಾರಣಕ್ಕಾಗಿ ಊಟ ಆದ ಕೂಡಲೇ ಊಟ ಮುಗಿಸಿ ಅಲ್ಲಿಂದ ಬಂದು ಇಲ್ಲಿ ಸಂಧ್ಯಾವಂದನ ಕೂತು ಬಿಡೋದು. ಹೀಗೆ ಮಾಡ್ತಿದ್ರು ನನ್ನ ಅಭಿಪ್ರಾಯದಲ್ಲಿ, ಮತ್ತು ಬಹುತೇಕ ತಜ್ಞರ ಅಭಿಪ್ರಾಯದಂತೆ ಕೂಡ. ಊಟ ಆದ ಕೂಡಲೇ ಸಂಧ್ಯಾವಂದನ ಮಾಡೋದೇನಿದೆ ಯೋಗ್ಯ ಅಲ್ಲ. ಯಾಕೆಂದರೆ ನಾವು ಗಮನ ಕೊಡಬೇಕು ಪ್ರಾಣಾಯಾಮ ಮೊದಲಾದವುಗಳಿಗೆ. ಹೊಟ್ಟೆ ತುಂಬಿದ್ರೆ ಪ್ರಾಣಾಯಾಮ ಮಾಡಲಿಕ್ಕೆ ಆಗೋದಿಲ್ಲ, ಏಕಾಗ್ರತೆ ಬರೋದಿಲ್ಲ ಗಾಯತ್ರಿ ಜಪ ಇತ್ಯಾದಿಗಳನ್ನು ಮಾಡಲಿಕ್ಕೆ. ಹಾಗಾಗಿ ಬೆಳಗಿನ ಅಲ್ಪೋಪಹಾರ ಏನಾದರೂ ತೆಗೆದುಕೊಂಡಿದ್ರೆ, ಅಲ್ಲಿ ಉಚ್ಚಿಷ್ಟ ಭೋಜ್ಯ ಇತ್ಯಾದಿಗಳನ್ನು ನಾವು ಸ್ವೀಕಾರ ಮಾಡಿದ್ದಿದ್ರೆ ಅದು ಪರಿಹಾರ ಆಗಲಿ ಅಂತ ನಾವು ಮಧ್ಯಾಹ್ನ ಸಂಧ್ಯಾವಂದನೆಯನ್ನು ಮಾಡುವಾಗ ಆ ನೀರನ್ನು ಸ್ವೀಕಾರ ಮಾಡ್ತೇವೆ. ಹಾಗಾಗಿ ಅದು ನಿರ್ದಿಷ್ಟವಾಗಿ ಮಧ್ಯಾಹ್ನದ ಭೋಜನಕ್ಕೆ ಸಂಬಂಧಪಟ್ಟದ್ದೇನಲ್ಲ. ಇಷ್ಟರ ಮೇಲೆ ಮಧ್ಯಾಹ್ನದ ಭೋಜನದಲ್ಲಿ ನಿಮಗೇನಾದರೂ ವ್ಯತ್ಯಯ ಆಗಿತ್ತು ಅಂತ ಅನಿಸಿದರೆ ಸಾಯಂಕಾಲ ಸಂಧ್ಯಾವಂದನೆ ಮತ್ತಿದೆ. ಅಲ್ಲಿ ಯದನ್ಹಾ ಪಾಪಮಕಾರ್ಷಂ ಮನಸಾವಾಸ ಹಸ್ತಾಭ್ಯಾಂ, ಹಗಲು ಪೂರ್ಣ ನಾನೇನು ಪಾಪ ಮಾಡಿದೆ ಆ ಪಾಪವೆಲ್ಲ ಪರಿಹಾರ ಆಗಲಿ ಅಂತ ಅಲ್ಲಿ ಕೇಳ್ಕೊಳ್ಳೋದಿದ್ದೇ ಇದೆ ಅಂತ. ಹೀಗೆ ಅದಕ್ಕೆ ನಾವು ಸಮಾಧಾನ ಮಾಡಬಹುದು. ಹಾಗಾಗಿ ಮಧ್ಯಾಹ್ನದ ಭೋಜನಕ್ಕಿಂತ ಮೊದಲೇ ಮಧ್ಯಾಹ್ನದ ಸಂಧ್ಯಾವಂದನೆ ಏನಿದೆ ಅದು ಉಚಿತವಾದದ್ದು. ಹೀಗೆ 3 ಹೊತ್ತಿನಲ್ಲಿ ಕೂಡ ಸಂಧ್ಯಾವಂದನೆ ಮಾಡಬೇಕು ಅಂತ ಅನ್ನೋದು ಶಾಸ್ತ್ರದಲ್ಲಿ ವಿಹಿತವಾದಂಥ ಸಂಗತಿ. ಸಂಧ್ಯಾವಂದನೆ ಮಾಡಿಯೇ ಆ ಬಳಿಕನೇ ದೇವರ ಪೂಜೆ ಇತ್ಯಾದಿ ಕಾರ್ಯಗಳನ್ನು ಮನುಷ್ಯ ಪ್ರಾರಂಭಿಸಬೇಕು. ಉಪಸ್ಥಾನಂ ರವೇಶ್ಕೃತ್ವ, ಇಲ್ಲಿ ರವಿ ಉಪಸ್ಥಾನ ದಿಗುಪಸ್ಥಾನ ಅಂತ ಹೇಳಿದಂತೆ ಕಾಣಿಸ್ತದೆ. ದಿಕ್ಕುಗಳಿಗೆ ನಮಸ್ಕಾರ. ಅರ್ಘ್ಯ ಕೊಡೋದು ಮತ್ತು ಗಾಯತ್ರಿ ಜಪ ಇಲ್ಲಿ ಬಂದಂತೆ ಕಾಣಲಿಲ್ಲ. ಉಪನಯನದ ಪ್ರಸಂಗ ಆದ್ದರಿಂದ ಸುಮ್ಮನೆ ಸ್ವಲ್ಪ ಅದನ್ನು ಕೂಡ ನೆನಪು ಮಾಡ್ಕೊಳ್ಳೋದು ಒಳ್ಳೆಯದು. ಅರ್ಘ್ಯ ಕೊಡೋದು ಯಾತಕ್ಕಾಗಿ, ಏನು ಉದ್ದೇಶದಿಂದ ಅಂತೀಗಲ್ಲ. ಸೂರ್ಯನಿಗೆ ಪ್ರತಿನಿತ್ಯ ಉದಯ ಆಗ್ತದಲ್ಲ, ಆ ಉದಯ ಆಗುವಾಗ ಕೆಲವು ರಾಕ್ಷಸರು ಆತನಿಗೆ ತೊಂದರೆ ಕೊಡ್ತಾರಂತೆ. ಮಂದೇಹರು ಅನ್ನೋ ಹೆಸರಿನ ಒಂದು ರಾಕ್ಷಸರ ಗುಂಪು. ಆ ಗುಂಪು ಆ ಸೂರ್ಯನನ್ನು ತಡೀಲಿಕ್ಕೆ ಬರ್ತದಂತೆ. ತಡೀಲಿಕ್ಕೆ ಬಂದಾಗ, ಸೂರ್ಯ ಉದಯ ಆಗೋದನ್ನೇ ಅದು ತಡೀಲಿಕ್ಕೆ ಬಂದಾಗ ನಾವೇನು ಮಾಡಬೇಕು, ಅರ್ಘ್ಯ ಕೊಟ್ಟು ಆ ಅರ್ಘ್ಯವು ಅಸ್ತ್ರದ ರೂಪದಿಂದ ಪರಿಣಾಮ ಹೊಂದಿ ಆ ರಾಕ್ಷಸರನ್ನು ಅದು ಹಿಮ್ಮೆಟ್ಟಿಸಬೇಕು. ಸೂರ್ಯ ಅನಾಯಾಸವಾಗಿ ಉದಯಿಸುವಂತಾಗಬೇಕು. ಇದು ಆ ಅರ್ಘ್ಯದ ಉದ್ದೇಶ ಅಂತ ಹೇಳ್ತಾರೆ. ಅದಕ್ಕಾಗಿ ಪ್ರಾತಃ ಕಾಲದಲ್ಲಿ ನಿಂತ್ಕೊಂಡು ಅರ್ಘ್ಯ ಕೊಡಬೇಕು. ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಅರ್ಘ್ಯ ಕೊಡಬೇಕು ಅನ್ನೋ ಉದ್ದೇಶನೇ ಅದು.
ಒಂದು ವೇಳೆ ಸೂರ್ಯೋದಯಕ್ಕಿಂತ ಮೊದಲು ಅರ್ಘ್ಯ ಕೊಡ್ಲಿಕ್ಕೆ ಆಗದಿದ್ರೆ ಕಾಲಾತೀತ ದೋಷದ ಪರಿಹಾರಕ್ಕಾಗಿ ಮತ್ತೊಂದು ಅರ್ಘ್ಯ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಪ್ರಾತಃ ಕಾಲದ ಸಂಧ್ಯಾ ವಂದನೆ ಏನಿದೆ ಅದು ಸೂರ್ಯ ಉದಯ ಆಗೋದಕ್ಕಿಂತ ಮೊದಲೇ ನಕ್ಷತ್ರ ಇದ್ದಾಗಲೇ ಮಾಡಬೇಕು. ಸಾಯಂಕಾಲದ ಸಂಧ್ಯಾ ವಂದನವನ್ನು ಕೂಡ ಮತ್ತೆ ಸೂರ್ಯ ಅಸ್ತಂಗತಿಗೆ ಅವರು ತಲೆ ಒಡ್ತಾರೆ ಆ ರಾಕ್ಷಸನ, ಅವರನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ಮತ್ತೆ ಸಾಯಂಕಾಲದ ಸಂಧ್ಯಾ ವಂದನ. ಅದಕ್ಕಾಗಿ ಸೂರ್ಯ ಇರೋದ್ರೊಳಗೆ ನಕ್ಷತ್ರ ಬರುವುದರೊಳಗೆ ಮಾಡಬೇಕು. ಪ್ರಾತಃ ಸಂಧ್ಯಾಂ ಸನಕ್ಷತ್ರಾಂ ಸಾಯಂತು ಸ ದಿವಾಕರಾಂ ಮಾಡಬೇಕು ಅಂತ ನಿಯಮ. ಆದರೆ ನಾವು ಇವತ್ತೇನು ಬ್ರಾಹ್ಮಣರು ತನಿಸ್ಕೊಂಡಿದ್ದೇವೆ, ನಾವು ಕೊಡುವಂಥ ಅರ್ಘ್ಯವನ್ನು ಸೂರ್ಯ ಅಥವಾ ಸೂರ್ಯ ಅಂತರ್ಯಾಮಿ ಅಂತ ಭಗವಂತ ನೆಚ್ಕೊಂಡು ಕೂತಿಲ್ಲ. ಇವ್ರ ಕೈಯಿಂದ ಈ ಕೆಲಸ ಆಗಲಿಕ್ಕಿಲ್ಲ ಅಂತ ಅವನಿಗೆ ಅನಿಸಿರ್ಬೇಕು. ಅದಕ್ಕಾಗಿ ವಾಲಖಿಲ್ಯರು ಅಂತ ಋಷಿಗಳಿದ್ದಾರೆ. ಆ ಋಷಿಗಳ ಕೆಲಸನೇ ಅದು, ಸೂರ್ಯನ ರಥದಲ್ಲೇ ಇರ್ತಾರಂತವ್ರು. ರಥದಲ್ಲಿ ಇರ್ತಾರೋ ರಥ ಸುತ್ತಮುತ್ತ ಇರ್ತಾರೋ ಅಷ್ಟೇ, ಆ ವಿವರಗಳನ್ನ ಇವ್ರು ನೆನಪಿಲ್ಲ. ಅವರಲ್ಲಿ ಕೂತ್ಕೊಂಡು ಸರಿಯಾದ ಸಮಯಕ್ಕೆ ಅರ್ಘ್ಯ ಕೊಡೋದೇ ಅವ್ರ ಕೆಲಸ. ಅದು ನಾವು ಯಾಕೆ ಮಾಡಬೇಕಂದ್ರೆ ನಮ್ಮ ಕರ್ತವ್ಯ ಇದು. ಸೂರ್ಯನಿಂದ ಎಲ್ಲವನ್ನೂ ಪಡ್ಕೊಳ್ತೇವ್ರ ನಾವು, ಆಹಾರ ಬೆಳಕು ಎಲ್ಲವೂ ಸೂರ್ಯನಿಂದಲೇ. ಆತನ ಬಿಟ್ಟು ಈ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ. ಅದಕ್ಕಾಗಿ ನಾವು ಕೂಡ ಅದನ್ನು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ಹೀಗೆ ಅದನ್ನು ಭಾವಿಸಬೇಕು. ಉಪಸ್ಥಾನಂ ರವೇಶ್ಕೃತ್ವ, ಸೂರ್ಯನ ಉಪಸ್ಥಾನ ಮಾಡಿ ಎಲ್ಲ ದಿಕ್ಕುಗಳಿಗೆ ನಮಸ್ಕಾರ ಮಾಡಿ ಮುಂದೆ ಗೋತ್ರ ಪ್ರವರ ಇತ್ಯಾದಿಗಳನ್ನು ಹೇಳ್ಕೊಂಡು ನಮಸ್ಕಾರ ಮಾಡಬೇಕು. ಇಲ್ಲಿ ಹೀಗಿದೆ, ಬ್ರುವನ್ ಅಮುಕ ಗೋತ್ರೋಹಮಿತ್ಯಭಿವಾದಯ ಇತ್ಯಪಿ, ಅಮುಕ ಗೋತ್ರೋತ್ಪನ್ನೋಹಂ, ಈ ಗೋತ್ರದಲ್ಲಿ ನಾನು ಹುಟ್ಟಿದ್ದೇನೆ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ಅದರಲ್ಲಿ 3 ಪ್ರವರಗಳನ್ನು ಹೇಳಬೇಕು. ಇಂಥ ಪ್ರವರದಲ್ಲಿ ವಾಸಿಷ್ಠ ಮೈತ್ರಾವರಣ ಕೌಂಡಿನ್ಯ ಅಂತ ಅನ್ನೋದು ನನ್ನ ಪ್ರವರ. ಅದರಂತೆ ಒಂದೊಂದು ಗೋತ್ರದವರಿಗೂ ಅವರಿಗೆ ಏನೇನು ಪ್ರವರ ಇರ್ತದೆ ಆ ಪ್ರವರಗಳನ್ನ ಹೇಳ್ಕೊಂಡು ಇಂಥ ಗೋತ್ರದಲ್ಲಿ ನಾನು ಹುಟ್ಟಿದ್ದೇನೆ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ಸಂಧ್ಯಾವಂದನ ಆದ ಕೂಡಲೇ ಭಗವಂತನಿಗೆ ನಮಸ್ಕಾರ ಮಾಡ್ತೇನೆ ಅಂತ ಅದು ಉದ್ದೇಶ ಇಟ್ಕೊಳ್ಬೇಕು. ನಮಸ್ಕಾರ ಹೀಗೆ ಮಾಡಬೇಕು. ಭಗವಂತ ನಮ್ಮ ಎದುರಿಗಿದ್ದಾನೆ ಅಂತಂದ್ರೆ ನಮ್ಮ ಬಲಗೈಯಿಂದ ಭಗವಂತನ ಬಲಗಾಲನ್ನು ಮುಟ್ಟಬೇಕು, ನಮ್ಮ ಎಡಗೈಯಿಂದ ಭಗವಂತನ ಎಡಗಾಲನ್ನು ಹೀಗೆ ಮುಟ್ಟಬೇಕು. ಹೀಗೆ ಮುಟ್ಟಿ ಅದನ್ನ ಆಮೇಲೆ ಕಿವಿಯನ್ನು ಮುಟ್ಕೋಬೇಕು ಅಂತ ಇದು ಉದ್ದೇಶ. ಗೋತ್ರ ಪ್ರವರ ಇವೆಲ್ಲ ಮರ್ತೋಗಿಬಿಟ್ಟಿವೆ ನಮಗೆ. ಒಬ್ಬರು ಯಾರೋ ಮೊನ್ನೆ ಹಾಸ್ಯವಾಗಿ ಹೇಳಿದರು, ನಿಮ್ಗೆ ಯಾವ್ದ್ರಿ ಗೋತ್ರ ಅಂತ ಹೇಳಿದ್ರೆ ವಿಷ್ಣುವರ್ಧನ ಗೋತ್ರ ಅಂತ ಹೇಳಿದ್ರು. ಅದ್ಯಾವುದು ವಿಷ್ಣುವರ್ಧನ ಗೋತ್ರ ಅಂತ ಈ ಪಂಡಿತರು ತಲೆ ಕೆಡಿಸ್ಕೊಂಡು ಆ ಕಡೆ ಹುಡುಕಾಡಿದ್ರೆ ಅದು ವಿಷ್ಣುವರ್ಧನ ಗೋತ್ರ ಅಲ್ಲ, ವಿಷ್ಣು ವೃದ್ಧ ಗೋತ್ರ. ಅದು ಅಸ್ತವ್ಯಸ್ತ ಹೀಗೆಲ್ಲ ಹಾಗೆ ಹೋಗಿದೆ ಅಷ್ಟೇ. ಅಭಿವಾದ ಇತ್ಯಪಿ ಧಾರಯನ್ ಮೇಖಲಾಂ ದಂಡಂ ದಂಡ ಉಪವೀತ ಅಜಿನಮೇವಚ, ಈ ಉಳಿದ ಕಾರ್ಯಗಳನ್ನು ಆತ ಮಾಡಬೇಕು. ಮೇಖಲಾ ಧಾರಣೆ ಮಾಡಬೇಕು, ದಂಡ ಯಜ್ಞೋಪವೀತ ಇತ್ಯಾದಿಗಳನ್ನು ಧಾರಣೆ ಮಾಡಬೇಕು. ಮತ್ತೊಂದು ಆತನ ಕಡ್ಡಾಯ ಕರ್ತವ್ಯ, ಪದ್ಯಮಾಲ ಇವತ್ತು ಓದ್ತಿದ್ದೆ ಅದಕ್ಕಾಗಿ ಅದು ನೆನಪಿಗೆ ಬಂತು. ಉಪನೀತ ಆದ ಪ್ರತಿಯೊಬ್ಬ ಬಾಲಕನೂ ಕೂಡ ಸಂಧ್ಯಾವಂದನ ಮಾಡಬೇಕು, ಅಗ್ನಿ ಕಾರ್ಯ ಮಾಡಬೇಕು. ಗೃಹಸ್ಥನಾದನು ಅಗ್ನಿಹೋತ್ರ ಹೇಗೆ ಮಾಡಬೇಕು ಆತ ಹೀಗೆ ಅಗ್ನಿ ಕಾರ್ಯ ಮಾಡಬೇಕು. ಅದರಂತೆ ಆತ ಪೂಜೆ ಪ್ರಾರಂಭ ಮಾಡಬೇಕು. ಉಪನಯನ ಆದ ಕೂಡಲೇ ಪೂಜೆ ಪ್ರತಿಯೊಬ್ಬರಿಗೂ ಕಡ್ಡಾಯನೇ. ಅದೇನು ಗೃಹಸ್ಥರಾದವರಿಗೆ ದೊಡ್ಡವರಿಗಷ್ಟೇ ಪೂಜೆ ಅಂತಲ್ಲ, ಉಪನೀತನಾದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇವತಾರ್ಚನೆಯನ್ನು ಶಾಲಿಗ್ರಾಮ ಇತ್ಯಾದಿ ಅವರವ್ರ ಪರಂಪರೆಯಲ್ಲಿ ಏನೇನು ಬಂದಿರ್ತದೆ ಅದರಂತೆ ಮೂರ್ತಿಗಳನ್ನು ಇಟ್ಕೊಂಡು ಪೂಜೆ ಮಾಡಬೇಕಾದ ಆ ಥರ ಪ್ರತಿಯೊಬ್ಬರ ಕಡ್ಡಾಯವಾದ ಕರ್ತವ್ಯ ಅದು. ಸ್ನಾನ 2 ಸರಿ ಮಾಡಬೇಕು ಅಂತ ಹೇಳ್ತಾರೆ ಈ ಸ್ಮೃತಿಗಳಲ್ಲಿ. ಇದರಲ್ಲೆಲ್ಲ ಬೆಳಗಾಗಿ ಒಮ್ಮೆ ಸ್ನಾನ ಮಾಡಿ ಸೂರ್ಯನ ಸಂಧ್ಯಾವಂದನವನ್ನು ಮುಗಿಸಿ, ಸೂರ್ಯ ಅರ್ಘ್ಯ ಇತ್ಯಾದಿಗಳನ್ನು ಪೂರ್ವಕವಾಗಿ ಸಂಧ್ಯಾವಂದನ ಮುಗಿಸಿ ದೇವರ ಪೂಜೆ ಪ್ರಾರಂಭ ಮಾಡಬೇಕು. ನಿರ್ಮಾಲ್ಯ ವಿಸರ್ಜನೆ ತನಕ ಪೂಜೆ ಮಾಡಬೇಕು. ಸೂರ್ಯ ಉದಯಿಸೋದ್ರೊಳಗೆ ನಿರ್ಮಾಲ್ಯ ವಿಸರ್ಜನೆ ತನಕ ಪೂಜೆ ಮಾಡಿ ಹೊರಗೆ ಬರಬೇಕು. ಹೊರಗೆ ಬಂದು ಮುಂದೆ ತುಳಸಿ ಇತ್ಯಾದಿಗಳನ್ನು ಸಂಗ್ರಹ ಮಾಡಬೇಕು. ತುಳಸಿಯನ್ನು ಸಂಗ್ರಹ ಮಾಡಲಿಕ್ಕೆ ಸ್ನಾನ ಮಾಡದೇ ಅಧಿಕಾರವೇ ಇಲ್ಲ. ಸ್ನಾನ ಮಾಡಿದ ಮೇಲೆ ತುಳಸಿಯನ್ನು ಸಂಗ್ರಹ ಮಾಡಬೇಕು. ಅದಕ್ಕಾಗಿ ಒಂದು ಸ್ನಾನ ಆಗಿರಬೇಕು. ಆ ಒಂದು ಸ್ನಾನ ಆದಮೇಲೆ ತುಳಸಿ ಇತ್ಯಾದಿಗಳನ್ನು ಸಂಗ್ರಹ ಮಾಡಿ ಮತ್ತೊಂದು ಸ್ನಾನ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಆದ ಬಳಿಕ ಪೂಜೆಯನ್ನು ಆತ ಪ್ರಾರಂಭ ಮಾಡಬೇಕು. ಆದರೆ ಕಾಲಕ್ರಮೇಣ ಏನಾಗಿರ್ತದೆ ಅಂದರೆ ಸ್ನಾನ ಬರೀ ದೇವ್ರ ಪೂಜೆ, ಮೈ ಒರೆಸ್ಕೊಳ್ಳೋದು, ಕಚ್ಚೆ ಹಾಕೊಳ್ಳೋದು ಇದರಲ್ಲೇ ಆ ಬಾಲಕನ ಸಮಯ ಎಲ್ಲ ಹೋಗಿಬಿಡಬಾರ್ದು. ಭಾಳ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಓದುವ ವಯಸ್ಸಿದ್ದಾಗ ಓದಿರಿ, ಮುಂದೆ ಗೃಹಸ್ಥರಾಗೋ ಸಂದರ್ಭ ಬಂದಾಗ 2 ಸ್ನಾನವೋ 3 ಸ್ನಾನವೋ ಎಷ್ಟು ಪೂಜೆ ಜಪ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅನುಕೂಲ ಇದೆ. ಹಾಗಾಗಿ ಈಗ ಸಂಕ್ಷಿಪ್ತವಾಗಿ ಮಾಡಿ ಅಂತ ಹಿರಿಯರು ಸನ್ಯಾಸಿಗಳು ಹೇಳ್ತಿದ್ದು ಒಂದು ಪರಂಪರೆ ಅಂತ ಪದ್ಧತಿ. ಹೀಗೆ ಅಲಿಂಗೇಶು ಸರಿಯಾದ ಭೈಕ್ಷ್ಯಂ, ಮುಂದೆ ಆತ ಭಿಕ್ಷಾ ಬೇಡಬೇಕು ಅಂತಿದೆ. ನಿತ್ಯ ಆತ ಭಿಕ್ಷೆ ಬೇಡಿಯೇ ಊಟ ಮಾಡಬೇಕು. ಸಾಂಕೇತಿಕವಾಗಿ ಆ ಉಪನಯನ ನಡೆದಾಗ ಭವಾನ್ ಭಿಕ್ಷಾಂ ದದಾತು ಅಂತ ಗಂಡಸರನ್ನು ಕೇಳಬೇಕು. ಭವಾನ್ ಅಂದರೆ ತಾವು ಅಂತ ಗಂಡಸರಿಗೆ ವಾಚಕವಾದ ಶಬ್ದ ಅದು. ಭಿಕ್ಷಾವನ್ನು ಕೊಡಬೇಕು ಅಂತ ಗಂಡಸರನ್ನು ಕೇಳಬೇಕು.
ಭವತಿ ಭಿಕ್ಷಾಂ ದದಾತು ಅಂತ ದೇಹಿ ಅಂತಾರೆ, ದೇಹಿ ಸರಿಯಲ್ಲ, ಭವತಿ ಭಿಕ್ಷಾಂ ದದಾತು ಅಂತ ಅಲ್ಲಿ ಕೂಡ ಹೇಳಬೇಕು. ಸ್ತ್ರೀಯರನ್ನು ಕುರಿತು ಹೇಳಿ ಅವ್ರ ಕಡೆಯಿಂದ ಭಿಕ್ಷೆ ಬೇಡಿ ತಂದು ಊಟ ಮಾಡಬೇಕಂತ ಆತನ ಕರ್ತವ್ಯ. ಅಂದರೆ ಮನೆಯಲ್ಲಿದ್ದಾಗ ಆತ ಭಿಕ್ಷೆ ಬೇಡಬೇಕಾಗಿಲ್ಲ, ಉಪನಯನ ಆದ ಕೂಡಲೇ ಆತ ಗುರುಕುಲಕ್ಕೆ ಹೋಗ್ತಾನೆ ಅಂತಲೇ ಅರ್ಥ. ಹಾಗಾಗಿ ಅಲ್ಲಿ ಆತ ಭಿಕ್ಷೆ ಬೇಡಬೇಕು ಅಂತ ಅರ್ಥ. ಆತ್ಮವೃತ್ತ ತನ್ನ ಜೀವನ ನಡಿಬೇಕಲ್ಲ. ವಾಗ್ಯತೋ ಗುರು ಅನುಜ್ಞಾತ, ಮೌನವಾಗಿರ್ಬೇಕು, ಸುಮ್ಮನೆ ಹರಟೆ ಹೊಡಿಬಾರ್ದು ವ್ಯರ್ಥವಾದ ಹರಟೆಗಳನ್ನು. ಗುರುವಿನ ಅಪ್ಪಣೆಯನ್ನು ಪಡೆದುಕೊಂಡು ಭಿಕ್ಷೆಯನ್ನು ಬೇಡಿ ಬಂದು ಭುಂಜೀತ ಭೋಜನ ಪ್ರಾರಂಭ ಮಾಡಬೇಕು. ಅಕುತ್ಥಯನ್, ಇದು ಮಾತ್ರ ಯಾವತ್ತೂ ನೆನಪಿಟ್ಕೊಂಡೋಗ್ಬೇಕು ಆ ಸಂಗತಿ. ಇದನ್ನೆಲ್ಲರೂ ನೆನಪಿಟ್ಕೋಬೇಕು. ಆ ಬ್ರಹ್ಮಚಾರಿಗಳಿಗೆ ಕಲಿಸ್ಬೇಕು ಮೊದಲಿಂದ. ಅಕುತ್ಥಯನ್ ಅನ್ನಂ ನನಿಂದ್ಯಾತ್ ಸದ್ವ್ರತಂ ಅಂತ ತೈತರಿಯ ಉಪನಿಷತ್ತು. ಎಂದೂ ನಾವು ಬಡಿಸಿದ ಅನ್ನ ಏನಿದೆ ಆ ಅನ್ನವನ್ನು ನಿಂದನೆ ಮಾಡಬಾರ್ದು. ಇದಕ್ಕಿಷ್ಟು ಉಪ್ಪು ಕಡಿಮೆ ಆಯಿತು, ಇದಕ್ಕಿಷ್ಟು ಖಾರ ಕಡಿಮೆ ಆಯಿತು, ಸ್ವಲ್ಪ ಒಗ್ಗರಣೆ ಹೆಚ್ಚಾಗಬೇಕಾಗಿತ್ತು ಅಂತ ಯಾವುದೇ ದೋಷಗಳನ್ನು ಅದರಲ್ಲಿ ಕಾಣಬಾರ್ದು. ಆಹಾರ ಏನಿದೆ ಅದು ಶರೀರದ ಪುಷ್ಟಿಗಾಗಿರುವಂಥದ್ದು, ಆರೋಗ್ಯಕ್ಕಾಗಿರುವಂಥದ್ದು. ಆ ಗುಣ ಅದರಲ್ಲಿದ್ದರೆ ಸಾಕು. ತೀರಾ ಅದು ಶರೀರಕ್ಕೆ ಬಾಧಕವಾಗಿದ್ದರೆ ಅಂಥ ಆಹಾರವನ್ನು ಪರಿತ್ಯಾಗ ಮಾಡಬೇಕೇ ಹೊರತು ರುಚಿಗಾಗಿ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಆಹಾರವನ್ನು ತಿನ್ನಲಿಕ್ಕಾಗಿ ಬದುಕಲಿಕ್ಕಾಗಿ ಆಹಾರವನ್ನು ತಿನ್ನಬೇಕು ಅನ್ನುವಂಥ ಮಂತ್ರ ಏನಿದೆ ಅದನ್ನು ನೆನಪಿಟ್ಕೊಳ್ಬೇಕು. ಅದನ್ನು ಅಕುತ್ಥಯನ್. ಅದಕ್ಕಾಗಿ ಅವರು ಬಾಲಕರಿಗೆ ಅದನ್ನು ಮೊದಲಿಂದ ಕಲಿಸ್ಬೇಕು. ನೀವು ಬಾಲಕರಿಗೆ ಅದನ್ನು ಕಲಿಸದೇ ಇದ್ದರೆ ನಾಳೆ ಅವ್ರು ದೊಡ್ಡವರಾದಾಗ ತಮ್ಮ ತಾಯಂದ್ರನ್ನ ತಮ್ಮ ಹೆಂಡಂದ್ರನ್ನ ನೀವು ಅಡುಗೆ ಹೀಗೆ ಮಾಡಿದ್ರಿ ಹಾಗೆ ಮಾಡಲಿಲ್ಲ ಅಂತ ಅವ್ರನ್ನ ಪ್ರತಿಯೊಂದಕ್ಕೂ ಟೀಕೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಮೊದಲಿಂದ ಅವ್ರಿಗೆ ಕಲಿಸ್ಬೇಕು. ನೀವು ಗುರುಕುಲದಲ್ಲಿ ಓದ್ತಿರ್ತೀರಿ, ಅಲ್ಲಿ ರುಚಿಗೆ ಪ್ರಾಧಾನ್ಯ ಇಲ್ಲ, ಏನು ದೊರೆತಿದೆ ಅದೃಷ್ಟದಿಂದ ದೊರೆತಿದೆ ಅಂತ ತಿನ್ನಬೇಕು. ಏಕಾನ್ನಂಚ ಸಮಶ್ನೀಯಾತ್ ಶ್ರಾದ್ಧೆ ಅಶ್ನೀಯಾತ್ ತಥಾ ಆಪದಿ ದ್ವಿವಾರಂ ನೈವ ಭುಂಜೀತ ದಿವಾಪಾಪಿ ದ್ವಿಜೋತ್ತಮಃ. ಅವನೇನು ಮಾಡಬೇಕಂದ್ರೆ ಪ್ರತಿನಿತ್ಯ ಹಗಲಿನಲ್ಲಿ ಒಂದೇ ಭೋಜನ ಮಾಡಬೇಕು. ಉಪನಯನ ಆಗೋದಕ್ಕಿಂತ ಮೊದಲು ಹಸಿವೆ ಆದಾಗ ಬೇಕಾಬಿಟ್ಟಿಯಾಗಿ ಹಗಲಿನಲ್ಲಿ ಕೂಡ ಸ್ವಲ್ಪ ಹೀಗೆ ತಿನ್ನೋದು, ಬೇಸರ ಆದಾಗ ಅದನ್ನು ಬಿಟ್ಟು ಇನ್ನೊಂದು ಗಂಟೆ ಬಿಟ್ಟು ತಿನ್ನೋದು, ಹೀಗೆಲ್ಲ ನಡೀತಿರ್ತದೆ. ಉಪನಯನ ಆದ ಕೂಡಲೇ ಹಗಲು ಹೊತ್ತಿನಲ್ಲಿ ಒಂದೇ ಊಟ ಮಾಡಬೇಕು, ರಾತ್ರಿ ಇನ್ನೊಂದು ಊಟ ಮಾಡಬಹುದು. ಏಕಾನ್ನಂ ಸಮಾಶ್ನೀಯಾತ್ ಶ್ರಾದ್ಧೆ, ಎಂಥ ಕಠಿಣ ಸಂದರ್ಭದಲ್ಲಿ ಇದ್ದರೂ ಕೂಡ ಯಾವಾಗಲೂ ಕೂಡ ಒಂದೇ ಭೋಜನವನ್ನು ಹಗಲಿನಲ್ಲಿ ಮಾಡಬೇಕು. ಶ್ರಾದ್ದ ದಿವಸ ಅಂತೂ ಒಂದೇ ಭೋಜನ ಎಲ್ಲರಿಗೂ. ಆಪತ್ತಿನ ಸಂದರ್ಭ ಬಂದಾಗಲೂ ಕೂಡ ಒಂದೇ ಭೋಜನ ಮಾಡಬೇಕು. ದ್ವಿವಾರಂ ನೈವ ಭುಂಜೀತ, ದಿವ ಹಗಲಿನಲ್ಲಿ 2 ಭೋಜನ ಇಲ್ಲವೇ ಇಲ್ಲ, ರಾತ್ರಿ ಒಂದೇ ಭೋಜನ. ಕ್ವಾಪಿ ದ್ವಿಜೋತ್ತಮ, ಇದು ಬರೇ ಬ್ರಹ್ಮಚಾರಿಗೆ ಸಂಬಂಧಪಟ್ಟದ್ದಲ್ಲ, ಎಲ್ಲರಿಗೂ ಕೂಡ ಸಂಬಂಧಪಟ್ಟದ್ದೇ ಇದು. ದ್ವಿಜೋತ್ತಮ ಅಂತಿದೆ. ದ್ವಿಜೋತ್ತಮ ಅಂತ ಏನು ಮಾತಿದೆ, ಅದು ದ್ವಿಜರು ಅಂದರೆ ಕೇವಲ ಬ್ರಾಹ್ಮಣರು, ಜಾತಿಯಿಂದ ಬ್ರಾಹ್ಮಣರು ಅಂತ ಅರ್ಥ ಅಲ್ಲ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರಿಗೂ ಅದು ಅನ್ವಯ ಆಗುವಂಥದ್ದೇ. 2 ಭೋಜನ ಏನಿದೆ ಆ 2 ಭೋಜನ ಯಾವತ್ತೂ ಕೂಡ ಆ ಭೋಜನದ ಪದ್ಧತಿಯನ್ನು ಮೀರಬಾರ್ದು. ಈ ಶ್ಲೋಕವೇ ಹೀಗಿದೆ: ಸಾಯಂ ಪ್ರಾತಃ ದ್ವಿಜಾತೀನಾಂ ಭೋಜನಂ ವೇದ ನಿರ್ಮಿತಂ ನಾಂತರ ಭೋಜನಂ ಕುರ್ಯಾತ್ ಉಪವಾಸಿ ತದಾ ಭವೇತ್ ಅಂತ ಎಲ್ಲೇ ಒಂದು ಸ್ಮೃತಿಯನ್ನು ಓದಿದ ನೆನಪು. ವೇದ ನಿರ್ಮಿತಂ, ಶಾಸ್ತ್ರವೇ ನಮ್ಗೆ ಹೇಳಿದ್ದೇನೆಂದರೆ ಸಾಯಂ ಪ್ರಾತಃ 2 ಭೋಜನ, ನಾಂತರ ಭೋಜನಂ ಕುರ್ಯಾತ್ ನಡುವೆ ಭೋಜನವನ್ನು ಮಾಡಬಾರ್ದು, ಉಪವಾಸಿ ತದಾ ಭವೇತ್. ಆಗ ಆತ ಏನು ಮಾಡಬೇಕು, ಉಪವಾಸಿಯಾಗಿರಬೇಕು. ಸಂದರ್ಭದಲ್ಲಿ ಬೇರೆ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಆದರೆ ತಿಳ್ಕೊಳ್ಬೇಕಾದ್ದೇನೆಂದರೆ ಬ್ರಹ್ಮಚಾರಿ ಆದವನು ಮತ್ತು ಗೃಹಸ್ಥನಾದವನು, ಕಾರ್ಯ ಮಾಡಬೇಕಾದವನು, ಆತ ಬೆಳಗಿನ ಹೊತ್ತಿನಲ್ಲಿ ಒಂದು ಫಲಾಹಾರವನ್ನು ಮಾಡಿ, ಉಪಾಹಾರವನ್ನು ಮಾಡಿ, ಮತ್ತು ಮಧ್ಯಾಹ್ನ ಒಂದು ಭೋಜನ ಮಾಡಿ, ರಾತ್ರಿ ಭೋಜನ ಮಾಡುವುದು ಆತನಿಗೆ ಶಿಷ್ಟ ಸಮ್ಮತವಾದಂಥ ಒಂದು ವ್ಯವಹಾರ ಅಂತ ತಿಳ್ಕೊಳ್ಬೇಕು. ಗುರುಗಳಾದವರೆಲ್ಲರೂ ಕೂಡ ಒಪ್ಪುವಂಥ ಒಂದು ಪದ್ಧತಿ ಇದೆ. ಈ ನಡುವೆ ಮತ್ತೆ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಬೇಕಾದಾಗೆಲ್ಲ ಬಾಯಿ ಮೆಲುಕಾಡ್ಸೋಸ್ಕರ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಮತ್ತು ಇಲ್ಲಿ ಭೋಜನ ಅಂತ ಏನಿದೆಯಲ್ಲ ಅದು ಎಲ್ಲ 4 ವರ್ಣದವರಿಗೂ ಕೂಡ ಅನ್ವಯ ಆಗುವಂಥ ಮಾತೇ ಇದೆ. ಏಕೆಂದರೆ ಇವು ಬ್ರಹ್ಮಚಾರಿ ಹೇಗಿರಬೇಕು ಅಂತ ಹೇಳುವಂಥ ಪ್ರಕರಣ. ಅದಕ್ಕಿಂತ ಸ್ವಲ್ಪ ಹೊರತಾಗಿ ನಾವು ಆಲೋಚನೆ ಮಾಡಿದರೂ ಕೂಡ ಅದನ್ನು ಹೀಗೆ ನಾವು ಭಾವಿಸ್ಬೋದು. ಅದೇನೆಂದರೆ, ಮನುಷ್ಯ ಒಂದು ಹಂತಕ್ಕೆ ಬಂದ ನಂತರ, ಬ್ರಹ್ಮಚಾರಿಯಾಗಿದ್ದಾಗ, ಶರೀರ ಬೆಳೆಯುವ ವಯಸ್ಸಿದ್ದಾಗ ಬೇಕಾದಷ್ಟು ತಿನ್ನುವಂಥ ಪ್ರಸಂಗ ಇರಬಹುದು. ಗೃಹಸ್ಥ ಆಗುವಂಥ ಸಂದರ್ಭ ಬಂದಾಗ, ಗೃಹಸ್ಥನಾದ ಮೇಲೆ ಆತನ ಶರೀರದ ಬೆಳವಣಿಗೆ ಒಂದು ಹಂತಕ್ಕೆ ಬಳಿಕ ಅದು ಬೇಕಾಬಿಟ್ಟಿಯಾಗಿ ಆಹಾರ ತಿನ್ನಬಾರ್ದು, ಒಂದು ಸ್ವಲ್ಪ ಸಂಯಮ ಬೆಳೆಸ್ಕೊಳ್ಬೇಕು. ಇದು ಎಲ್ಲ ಜಾತಿಗಳಿಗೂ ಸಂಬಂಧಪಟ್ಟದ್ದೇ. ಈ ಬೆಳಗಿನ ಆಹಾರ ನಾವೇನು ಸ್ವೀಕಾರ ಮಾಡ್ತೇವಲ್ಲ ಅದಕ್ಕೆ ಉಪಾಹಾರ ಅಂತ ಇದ್ದಾರೆ.
ನಾಯಕ ಉಪನಾಯಕ ಅಂತ ಹೇಗಿರ್ತಾರಲ್ಲ, ನಾಯಕ ಅಂದರೆ ಪೂರ್ಣ ಪ್ರಮಾಣದ ಶಕ್ತಿ ಇದ್ದವನು, ಉಪನಾಯಕ ಅಂದರೆ ನಾಯಕನಷ್ಟು ಶಕ್ತಿ ಇಲ್ಲದೆ ಇದ್ದವನು, ನಾಯಕ ಇಲ್ಲದೇ ಇದ್ದಾಗ ಮಾಡಬೇಕಾದ ಕೆಲಸಗಳನ್ನು ಮಾಡ್ಕೊಳ್ಳೋನು ಅದು ಉಪನಾಯಕ ಅಂತಾರೆ. ಅದರಂತೆ ಉಪಾಹಾರ ಅಂತ ಯಾಕೆ ಕರೀತಾರೆ ಅಂದರೆ ಪೂರ್ಣವಾಗಿ ಹೊಟ್ಟೆ ದಿಲಿಯುವಂತೆ ತಿನ್ನದೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಿನ್ನಬೇಕು, ಅದಕ್ಕೆ ಉಪಾಹಾರ ಅಂತ ಕರೀತಾರೆ. ಆ ಉಪಾಹಾರ ಅನ್ನೋದಕ್ಕಿಂತ ಅದಕ್ಕೆ ಫಲಾಹಾರ ಅನ್ನೋ ಶಬ್ದ ಏನಿದೆ ಅದು ಹೆಚ್ಚು ಉಚಿತ. ಇದನ್ನು ಗಮನಿಸ್ಬೇಕು ನಾವು. ಅದು ಕಾಲಕ್ರಮದಿಂದ ತಪ್ಪು ಹೋಗಿದೆ ನಮ್ಮಲ್ಲಿ ಇಂಥವೆಲ್ಲ ಕೆಲವು ಪದ್ಧತಿಗಳು. ಫಲಾಹಾರ ಅಂದರೆ ಫಲ ಅನ್ನೋ ಶಬ್ದಕ್ಕೆ ಹಣ್ಣು ಹಂಪಲು ಅಂತ ಅರ್ಥ, ಬೇಯಿಸದೇ ಇರುವಂಥ ಆಹಾರ ಅಂತ ಅರ್ಥ. ಹಾಗಾಗಿ ಮನುಷ್ಯ 2 ಹೊತ್ತು ಮಾತ್ರ ಬೇಯಿಸಿದ ಆಹಾರ ತಿಂದು ಗೃಹಸ್ಥನಾದವನು ಒಂದು ಶರೀರ ಒಂದು ಹಂತಕ್ಕೆ ಬೆಳವಣಿಗೆಯನ್ನು ಕಂಡ ಬಳಿಕ 2 ಹೊತ್ತು ಮಾತ್ರ ಬೇಯಿಸಿದ ಆಹಾರವನ್ನು ತಿಂದು ಇನ್ನೊಂದು ಹೊತ್ತಿನ ಆಹಾರವನ್ನು ಹಣ್ಣು ಹಂಪಲು ಹಾಲು ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಸಂಯಮದ ಜೀವನ ನಡೆಸಬೇಕು ಅನ್ನೋದು ಆ ಸಾಯಂ ಪ್ರಾತರ್ ದ್ವಿಜಾದೀನಾಂ ಭೋಜನಂ ವೇದ ನಿರ್ಮಿತಂ ಅಂತ ಮಾತೇನಿದೆ ಆ ಮಾತಿನ ಅರ್ಥ ಆಗ್ತದೆ. ಅದಕ್ಕಾಗಿ ಹಣ್ಣು ಹಂಪಲು ಇತ್ಯಾದಿಗಳನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಅದು ಮುಂದೆ ಏನಾಯ್ತು ಅಂದರೆ ಹಣ್ಣು ಹಂಪಲು ಯಾರ ಮನಸ್ಸಿಗೆ ಯಾರ ಬಾಯಿಗೆ ಒಗ್ಗೋದಿಲ್ಲ ಅಂತಾಯಿತು, ಅವರು 3ನೇ ಹೊತ್ತು ಕೂಡ ಬೇಯಿಸಿದ ಆಹಾರವನ್ನೇ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರು. ಅದಷ್ಟು ಯೋಗ್ಯ ಅಲ್ಲ. ನಾವು ನಮ್ಮ ಶರೀರವನ್ನು ಹೇಗೆ ಇಟ್ಕೋತೇವಲ್ಲ ಅದರಂತೆ ಅದು ಬೆಳವಣಿಗೆ ಹೊಂದ್ತಾ ಹೋಗ್ತದೆ. ನಾವು ನಮ್ಮ ಶರೀರಕ್ಕೆ ಬೇಯಿಸಿದ ಆಹಾರವನ್ನೇ ಕೊಡ್ತಾ ಹೋದರೆ ನೀವು ದಿವಸಕ್ಕೆ 4 ಬಾರಿ 5 ಬಾರಿ ಬೇಯಿಸಿದ ಆಹಾರವನ್ನೇ ಕೇಳ್ತದೆ. ನಾನಾ ಥರದ ಎಣ್ಣೆಯಲ್ಲಿ ಬೇಯಿಸಿದ್ದು, ತುಪ್ಪದಲ್ಲಿ ಬೇಯಿಸಿದ್ದು, ಹಬೆಯಲ್ಲಿ ಬೇಯಿಸಿದ್ದು, ನಾನಾ ಥರದ ಭಕ್ಷ್ಯ ಭೋಜನವನ್ನು ಕೇಳ್ತದೆ. ಸಂಯಮವನ್ನು ಬಾಲಕರಿಗೆ ಕಳಿಸ್ಬೇಕು. ಬಾಲಕರಾಗಿದ್ದಾಗ ಕಲಿತಂಥ ಸಂಯಮ ಏನಿದೆ ಅದು ದೊಡ್ಡವರಾದಾಗಲೂ ಕೂಡ ಅವ್ರ ಜೀವನಕ್ಕೆ ಅನುಕೂಲ ಆಗ್ತದೆ ಅಂತ ಅನ್ನೋದನ್ನು ಅಲ್ಲಿ ಗಮನಿಸ್ಬೇಕು. ಅಂತೂ ಮುಸುರೆ ಅಲ್ಲದೆ ಇರುವಂಥ ಪದಾರ್ಥ ಏನಿದೆ ಅದನ್ನು 3ನೇ ಹೊತ್ತು ತಿನ್ನಬೇಕು. ಮುಸುರೆ ಆಗಿದ್ದಂಥ ಪದಾರ್ಥವನ್ನು 2 ಹೊತ್ತು ತಿನ್ನಬೇಕಾದ್ದು ಯೋಗ್ಯ. ಸಾಯಂ ಪ್ರಾತರ್ದ್ವಿಜ ಅಶ್ನೀಯಾತ್ ಅಗ್ನಿಹೋತ್ರ ವಿಧಾನವಿತ್. ಅಗ್ನಿಹೋತ್ರವನ್ನು ಮಾಡ್ತಾ ಆತ ಈ ಕಾರ್ಯವನ್ನು ಮಾಡಬೇಕು. ಮಧು ಮಾಂಸಂ ಪ್ರಾಣಿ ಹಿಂಸಾಂ ಭಾಸ್ಕರಾಲೋಕನಂ ಜಲೆ. ಮದ್ಯಪಾನ ಪರಿತ್ಯಾಗ ಮಾಡಬೇಕು, ಮಾಂಸ ಭಕ್ಷಣ ಪರಿತ್ಯಾಗ ಮಾಡಬೇಕು, ಪ್ರಾಣಿ ಹಿಂಸೆ ಅದನ್ನು ಪರಿತ್ಯಾಗ ಮಾಡಬೇಕು. ಭಾಸ್ಕರಾಲೋಕನಂ ಜಲೆ, ಸೂರ್ಯನ ನೆರಳನ್ನು ಭೂಮಿಯಲ್ಲಿ ನೋಡಬಾರ್ದು ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಸಾಯಂ ನೇಕ್ಷೇತ್ವದ್ಯಂತಮಾದ್ಯಂ ನಾಸ್ತಂ ಯಂತಂ ಕದಾಚನ ಅಂತ ವಿಷ್ಣು ಪುರಾಣ ವಿಷ್ಣು ರಹಸ್ಯ ಇಲ್ಲೆಲ್ಲೋ ಒಂದು ಬರುವಂಥ ಮಾತು. ಸೂರ್ಯಾಸ್ತ ಸೂರ್ಯೋದಯ ಇವುಗಳನ್ನು ನೋಡಬಾರ್ದಂತ. ಅದರ ಜೊತೆಗೆ ಸೇರಿಕೊಂಡಿದ್ದ ಮಾತು ಇದೊಂದು, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬವನ್ನು ನೋಡಬಾರ್ದು. ಸ್ತ್ರೀಯಂ ಪರ್ಯೂಷಿತ ಉಚ್ಚಿಷ್ಟೇ ಪರಿವಾರಂ ವಿವರ್ಜಯೇತ್. ಬ್ರಹ್ಮಚಾರಿಯಾದವನು ಸ್ತ್ರೀಯರ ಸಹವಾಸದಿಂದ ದೂರ ಇರಬೇಕು. ಅದು ಆತನ ಅಧ್ಯಯನ, ಆತನ ಏಕಾಗ್ರತೆಗೆ ಭಂಗ ಉಂಟು ಮಾಡುವಂಥದ್ದು. ಪರ್ಯೂಷಿತ ಹಳಸಿದ ಆಹಾರ ಸ್ವೀಕಾರ ಮಾಡಬಾರ್ದು. ಮೊದಲಾದ ನಡೀತಿದೆ, ಹಿಂದಿನ ದಿವಸ ಇಟ್ಟ ಆಹಾರವನ್ನು ಬೆಳಗ್ಗೆ ಸ್ವೀಕಾರ ಮಾಡೋದು ಇದೆಲ್ಲ ನಡೀತಿತ್ತು. ಉಪನಯನ ಆದಮೇಲೆ ಆತ ಹಳಸಿದ ಆಹಾರ ಉಚ್ಚಿಷ್ಟ ಆಹಾರವನ್ನೆಲ್ಲ ಬಿಟ್ಟು ಬಿಡಬೇಕು. ತಾಯಿ ಜೊತೆ ಸೇರಿ ಅವಾಗ ಮಾತೃಭೋಜನ ಅಂತ ಏನು ಮಾಡ್ತಾನೆ ಉಪನಯನದಲ್ಲಿ, ಅದೇ ಕೊನೆಯದ್ದು. ಪರಿವಾದಂ ಬಹಳ ಮುಖ್ಯವಾದ ಸಂಗತಿ ಇದೊಂದು. ವ್ಯರ್ಥವಾದ ಹರಟೆ, ಸಮಯ ಕೊಲ್ಲಲಿಕ್ಕಾಗಿ ವ್ಯರ್ಥವಾದ ಹರಟೆ, ಅವ್ರು ಹೀಗೆ ಇವ್ರು ಹಾಗೆ ಮಾತಾಡ್ಕೊಳ್ಳೋ ವಿಷಯವೂ ಸೇರಿದಂತೆ ಏನು ಹರಟೆ ಇದೆ ಅದನ್ನು ಆತ ವರ್ಜನೆ ಮಾಡಬೇಕು. ಸಮಯವನ್ನು ಸಾರ್ಥಕವಾಗಿ ಕಳೆಯಬೇಕು. ಯಥೇಷ್ಟ ಚೇಷ್ಟೋ ನ ಭವೇತ್ ಗುರೋಹೋ ನಯನ ಗೋಚರೆ. ವಿಷ್ಣು ಪುರಾಣದಲ್ಲಿಯೂ ಮತ್ತು ವರಾಹ ಪುರಾಣದಲ್ಲಿಯೂ ಆ ಬ್ರಹ್ಮಚಾರಿ ಹೇಗಿರಬೇಕು ಅಂತದೆಲ್ಲ ವಿವರಣೆ ಇದೆ ಅಂತ ಕಾಣಿಸ್ತದೆ. ಗುರೋರ್ ನಯನ ಗೋಚರೆ, ಗುರುವಿನ ಎದುರಿಗೆ ಕೊನೆ ಪಕ್ಷ ಯಥೇಷ್ಟ ಗೋಚರೋ ನ ಭವೇತ್, ಬೇಕಾಬಿಟ್ಟಿಯಾಗಿ ವರ್ತಿಸಬಾರ್ದು. ಹಗುರವಾಗಿ ಹುಡುಗು ಸ್ವಭಾವದಿಂದ ವರ್ತಿಸಬಾರ್ದು. ಸ್ವಭಾವ ಹುಡುಗು ಸ್ವಭಾವ ಆದ್ದರಿಂದ ಗುರುವಿನ ಹಿಂಭಾಗದಲ್ಲಿ ಗುರು ಇಲ್ಲದೇ ಇದ್ದಾಗ ಸ್ವಲ್ಪ ಮುಕ್ತವಾಗಿ ವರ್ತಿಸಿದ್ರು ನಡೆದಿತ್ತು. ಗುರುವಿನ ಎದುರಿಗೆ ಮಾತ್ರ ಅಯೋಗ್ಯ ರೀತಿಯಲ್ಲಿ ವರ್ತಿಸಬಾರದು. ಮತ್ತು ನಾಮ ಪರಿಗೃಹೀಯಾತ್ ಪರೋಕ್ಷೇಪ್ಯವಿಶೇಷಣಂ, ಇದನ್ನೆಲ್ಲ ಆತ ಪಾಲಿಸಬೇಕು. ಗುರುವಿನ ಹೆಸರನ್ನು ಎಂದೂ ಕೂಡ ತಗೊಳ್ಳೇಬಾರದು. ಗುರು ಅಂದರೆ ಪಾಠ ಮಾಡಿದ ಗುರು ಆಗ್ಬೋದು, ಆ ಸನ್ಯಾಸಿ ಪರಂಪರೆಯ ಸನ್ಯಾಸಿ ಇತ್ಯಾದಿಗಳು ಇರ್ತಾರೆ, ಅವರ ಹೆಸರನ್ನು ಸ್ವೀಕಾರ ಮಾಡಲೇಬಾರ್ದು. ಗುರುಗಳು ಸ್ವಾಮೀಜಿಯೋ ಅಂತ ಅನ್ನೋದೇ ಪದ್ಧತಿ. ಎಷ್ಟೋ ಜನ ಬುದ್ಧಿ ಅಂತಾರೆ, ಅದು ಅವರವ್ರ ಪದ್ಧತಿ. ಪರೋಕ್ಷೇಪಿ, ಗುರುವಿನ ಎದುರಿಗಷ್ಟೇ ಅಲ್ಲ, ಗುರುವಿನ ಹಿಂಭಾಗದಲ್ಲೂ ಕೂಡ ನಮ್ಮ ಗುರುಗಳು ಹೀಗೆ ಹೇಳ್ತಾರೆ, ನಮ್ಮ ಸ್ವಾಮಿಗಳು ಹೀಗೆ ಹೇಳ್ತಾರೆ ಅನ್ಬೇಕೆ ಹೊರತು ಅವ್ರ ಹೆಸರನ್ನು ಕರೆಯಬಾರದು. ಅವಿಶೇಷಣ ಗುರು ಸ್ವಾಮಿ ಇತ್ಯಾದಿ ಶಬ್ದಗಳನ್ನೇ ಉಚ್ಚಾರ ಮಾಡಬೇಕು. ಈ ಮಂತ್ರಾಲಯದ ಗುರುಕುಲದಲ್ಲಿ ಆ ಅಧ್ಯಾಪಕರು ಏನಿರ್ತಾರಲ್ಲ
ಗೃಹಸ್ಥರು ಅಧ್ಯಾಪಕರು ಅವ್ರನ್ನೂ ಕೂಡ ಸ್ವಾಮಿ ಅಂತ ಅನ್ನೋದೇ ಪದ್ಧತಿ. ಈ ಪೀಠಾಧ್ಯಕ್ಷರನ್ನು ಸ್ವಾಮಿ ಅಂತ ಅನ್ನೋದಂತೂ ಅದಿದ್ದೇ ಇದೆ. ಉಳಿದ ಗುರುಕುಲಗಳಲ್ಲಿ ಗುರುಗಳನ್ನ ಗುರು ಅಥವಾ ಆಚಾರ್ಯ ಅಂತ ಕರೀತಾರೆ. ಅಲ್ಲಿ ಗುರುವನ್ನು ಕೂಡ, ಗೃಹಸ್ಥ ಗುರುವನ್ನು ಕೂಡ ಸ್ವಾಮಿ ಅಂತ ಅನ್ನೋದೇ ಬಳಕೆ. ಮತ್ತು ಗುರುನಿಂದ ಎಲ್ಲಿ ನಡೆದಿರ್ತದೆ ಅಲ್ಲಿ ಆತ ಹೋಗಲೇಬಾರದು. ಪರಿವಾರಕ್ಕೆ ಎತ್ತರಚ, ತಾನು ಹರಟೆಯಲ್ಲಿ ಪಾಲ್ಗೊಳ್ಳಬಾರದು. ಹರಟೆ ಎಲ್ಲಾದ್ರೂ ನಡೆದಿದ್ರೆ ಆ ಸ್ಥಳದಿಂದ ಅದು ಓಡಿ ಹೋಗಬೇಕು. ಶ್ರುತಿ ಪಿಧಾಯ ಸ್ಥಾತವ್ಯ, ಕಿವಿ ಮುಚ್ಕೊಂಡು ಅಲ್ಲಿಂದ ಆತ ಹೊರಟು ಹೋಗಬೇಕು. ಅಲ್ಲೇ ನಿಲ್ಲಬೇಕಾದ ಪ್ರಸಂಗ ಬಂದರೆ ಕಿವಿ ಮುಚ್ಕೊಂಡು ನಿಲ್ಲಬೇಕು, ಅಥವಾ ಸಾಧ್ಯ ಆದರೆ ಬೇರೆ ಕಡೆ ಎಲ್ಲಾದ್ರೂ ಹೊರಟು ಹೋಗಬೇಕು. ನ ಮಾತಾ ನ ಪಿತು ಸ್ವಸ್ತ್ರ ನ ಸ್ವಸ್ತ್ರ ಏಕಾಂತಶೀಲತಾ ಬಲವಂತಿ ಇಂದ್ರಿಯಾಣ್ಯತ್ರ ಮೋಹಯಂತಿ ಅತಿ ಕೋವಿದಾನ್. ಬ್ರಹ್ಮಚಾರಿ ಆದವನು ಬ್ರಹ್ಮಚಾರಿ ಅಂತ ಅವನನ್ನು ಕರೀತಾರೆ. ಚಾರಿ ಅಂತಂದರೆ ಅದನ್ನು ಆಚರಣೆ ಮಾಡುವವನು ಅಂತ ಅರ್ಥ. ಬ್ರಹ್ಮ ಅಂದರೆ ಪರಬ್ರಹ್ಮ. ಆ ಪರಬ್ರಹ್ಮವನ್ನು ಪ್ರತಿಪಾದನೆ ಮಾಡುವಂತಹ ವೇದಗಳನ್ನು ಓದುವವನು ಅಂತ ಹೀಗೆ ಅರ್ಥ ಅದಕ್ಕೆ. ಅವನು ಉಪನಯನ ಆದ ಬಳಿಕ ತಾಯಿಯ ಜೊತೆಗಾಗಲಿ ಸಹೋದರಿಯ ಜೊತೆಗಾಗಲಿ ಯಾರ ಜೊತೆಗೂ ಕೂಡ ಏಕಾಂತದಲ್ಲಿ ಆತ ಇರಬಾರ್ದು. ಯಾಕೆಂದರೆ ಮನುಷ್ಯನ ಮನಸ್ಸು, ಆತನ ಇಂದ್ರಿಯಗಳೇನಿವೆ ಬಹಳ ಬಲವಾದದ್ದು. ಬೆಳೆಯುವಂಥ ಶರೀರ, ಉಪ್ಪು ಖಾರ ತಿಂದಂಥ ಶರೀರ, ಅದು ಮಹಾ ಪಂಡಿತರನ್ನು ಕೂಡ ಭ್ರಾಂತಿಗೆ ಈಡು ಮಾಡ್ತದೆ. ಹಾಗಾಗಿ ಅಂಥ ಸಂದರ್ಭಗಳನ್ನು ಆತ ದೂರ ಇಡಬೇಕು. ಇವು ಆ ಬ್ರಹ್ಮಚಾರಿ ಆದವನು ಪಾಲಿಸಬೇಕಂತ ನಿಯಮಗಳು. ಕೌಪಿನ ಹಾಕೊಳ್ಬೇಕು ಅಂತೆಲ್ಲ ಅವನು ನೋಡ್ತೀವಿ. ಇಲ್ಲೇನು ಈ ಆನಂದ ರಾಮಾಯಣದಲ್ಲಿ ಏನಿಲ್ಲ. ಅದು ಆತನ ಸರಳ ಜೀವನಕ್ಕೊಂದು ದ್ಯೋತಕ. ಅದು ಒಂದು ಬಾರಿ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ನಾವು ನಮ್ಮ ಬಟ್ಟೆ ಬರೆಗಳನ್ನು ಉಪಯೋಗ ಮಾಡಲಿಕ್ಕಾಗಿ, ಬಟ್ಟೆ ಬರೆಗಳನ್ನು ಒಗೆಯಲಿಕ್ಕಾಗಿ, ಅವುಗಳನ್ನು ಇಸ್ತ್ರಿ ಮಾಡಿಡ್ಲಿಕ್ಕಾಗಿ, ಅವನ್ನು ಮಡಿಚಿಡ್ಲಿಕ್ಕಾಗಿ ನಾವು ಎಷ್ಟೆಷ್ಟು ಸಮಯ ವ್ಯರ್ಥ ಮಾಡ್ತೀವಿ. ಒಂದು ವೇಳೆ ನಾವು ಮಾಡದೇ ಇರ್ಬೋದು, ಬೇರೆಯವ್ರ ಕಡೆಯಿಂದ ಮಾಡಿಸ್ಬೋದು. ಬೇರೆಯವ್ರ ಕಡೆಯಿಂದ ಮಾಡಿಸಿದ್ರು ಕೂಡ ಅದಕ್ಕೂ ಒಂದು ಧನ ಸಮಯ ವ್ಯಯ ಆಗ್ತದಲ್ಲ. ಮನುಷ್ಯ ತನ್ನ ಜೀವಮಾನದಲ್ಲಿ ಇಂಥ ಭ್ರಾಂತಿಗೊಳಗಾಗಿ ಏನೇನು ವ್ಯರ್ಥ ಧನ ವ್ಯಯ, ಸಮಯ ವ್ಯಯ ಮಾಡ್ತಾನೆ, ಅದನ್ನೆಲ್ಲ ಗಮನಿಸಬೇಕು. ಅದಕ್ಕಾಗಿ ಆ ಬ್ರಹ್ಮಚಾರಿ ಆದವನು ಸರಳ ಜೀವಿ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ಅವನಿಗೆ ಕೌಪಿನ ಧಾರಣೆಯನ್ನು ವಿಧಾನ ಮಾಡಿದ್ದಾರೆ. ಅದರಂತೆ ಆತ ಕೌಪಿನ ಧಾರಣೆ ಮಾಡಿ ಸರಳವಾದ ಜೀವನ, ಉದಾತ್ತ ಚಿಂತನ, ಅದರ ಮೂಲಕ ಆತ ಮುಂದುವರಿಬೇಕು. ಹೀಗೆ ಆ ಗುರುಗಳು ನಾನಾ ಥರದ ಉಪದೇಶ ಮಾಡಿದರು ಆ ಕುಶನಿಗೆ. ಗುರುಗಳಿಗೆ ರಾಮ ನಾನಾ ಥರದ ದಾನಗಳನ್ನು ಮಾಡಿದ, ಮುಂದೆ ಭೋಜನ ಇತ್ಯಾದಿಗಳನ್ನು ಮಾಡಿಸಿದ. ಪಲಾಶ ಪೂಜನ ವಿಧಿಪೂರ್ವಕಂ, ಮುತ್ತುಗದ ಗಿಡಕ್ಕೆ ಪೂಜೆಯನ್ನು ಮಾಡಿಸಿದರು. ದೇವಕಸ್ಯ ವಿಸರ್ಜನಂ, ಆ ದೇವರನ್ನೇ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅದನ್ನು ಮುಂದೆ ವಿಸರ್ಜನೆ ಮಾಡಿಸಿದರು. ತಥೋ ರಾಮೋ ನೃಪತಿಭಿ ಜನಕೇನಾಪಿ ಪೂಜಿತಃ ಚಕಾರ ಧನವಸ್ತ್ರಾದ್ಯೈ ತುಷ್ಟಾನ್ ವಿಪ್ರಾನ್ ನೃಪಾದಿಕಾನ್. ಅಂತಂಥ ಎಲ್ಲರಿಗೂ ಕೂಡ ಯಾವುದೇ ಪಕ್ಷಪಾತವಿಲ್ಲದೆ ಎಲ್ಲರಿಗೂ ಕೂಡ ನಾನಾ ಥರದ ದಾನ ಇತ್ಯಾದಿಗಳನ್ನು ಮಾಡಿ ಅವರನ್ನು ಆತ ಕಳಿಸಿಕೊಟ್ಟ. ಮುಂದೆ ಸ್ವಲ್ಪ ಕಾಲ ಕಳೆದ ಬಳಿಕ, ಒಂದು 15 ದಿವಸ ಕಳೆದ ಬಳಿಕ ಅಂತ ಇಲ್ಲೇ ಹಿಂದೆ ಬಂದಿತ್ತು, ಲವನಿಗೂ ಕೂಡ ವ್ರತಬಂಧ ಮಾಡಿಸಿದ. ಚಕಾರ ಪೂರ್ವವದ್ ಹರ್ಷಾತ್ ಸಮಾಹುವೇನ್ ನೃಪಾದಿಕಾಂತ್. ಮುಂದೆ ಅವರು ವೇದಾಧ್ಯಯನವನ್ನು ಮಾಡಿದರು ಗುರುವಿನ ಸನ್ನಿಧಾನದಲ್ಲಿ. ಹೀಗೆ ಇವರಿಬ್ಬರು ಉಪನಯನ ಆದ ಬಳಿಕ ಮತ್ತೆ ಸ್ವಲ್ಪ ಸಮಯ ಕಳೆದ ಬಳಿಕ ಉಳಿದವರ ಉಪನಯನವನ್ನು ಕೂಡ, ಉಳಿದ 6 ಜನ ಏನಿದ್ರು, ಒಟ್ಟು 8 ಜನ ಅವ್ರ ಮಕ್ಕಳು, ಆ 8 ಜನದ ಉಪನಯನವನ್ನು, ವ್ರತಬಂಧನವನ್ನು ಕಾಲಕ್ಕೆ ಯೋಗ್ಯವಾದಂಥ ರೀತಿಯಲ್ಲಿ ರಾಮ ತಾನೇ ಮುಂದೆ ನಿಂತು ಮಾಡಿಸಿದ. ಅಕರೋದ್ ಅಧಿಕಂ ಕಿಂಚಿತ್ ನನ್ಯೂನಂ ಅಕರೋದ್ ವಿಭು ತತಸ್ಥೆ ಬಾಲಕಾ ಸರ್ವೇ ಬ್ರಹ್ಮಚಾರ್ಯ ವ್ರತೆ ಸ್ಥಿತಾ. ಅವರೆಲ್ಲರೂ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡಿದರು, ಗುರುವಿನ ಸನ್ನಿಧಿಯಲ್ಲಿ ವೇದಾಧ್ಯಯನ ಮಾಡಿದರು. ಗುರುವಿನ ಮುಖದಿಂದ ವೇದಾಧ್ಯಯನವನ್ನೆಲ್ಲ ಮಾಡಿ ಮುಗಿಸಿ ಅವರು ತೀರ್ಥಯಾತ್ರೆಯನ್ನು ಮಾಡಿದರು. ಸೈನ್ಯದ ಸಮೇತರಾಗಿ, ಗುರುಗಳ ಸಮೇತರಾಗಿ. ವೇದಾಧ್ಯಯನ ಮಾಡಿದ ಬಳಿಕ ತೀರ್ಥಯಾತ್ರೆ ಮಾಡಬೇಕು ಅಂತ ಅದು ರಾಮನ ಬಾಲ್ಯದ ವರ್ಣನೆಯಿಂದ ಕೂಡ ಇದೇ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಪೃಥ್ವಿಯಲ್ಲಿ ಭರತಖಂಡದಲ್ಲಿ ಯಾವ್ಯಾವ ತೀರ್ಥಗಳಿವೆ, ಕ್ಷೇತ್ರಗಳಿವೆ, ಅದನ್ನೆಲ್ಲವನ್ನು ಕೂಡ ಅವರು ಪರ್ಯಟನೆ ಮಾಡಿದರು.
ಪರ್ಯಟನೆ ಮಾಡಿ 5 ತಿಂಗಳ ಕಾಲ ಪರ್ಯಟನೆ ಮಾಡಿ ಅಯೋಧ್ಯ ನಗರಕ್ಕೆ ಅವರು ಮರಳಿ ಬಂದರು. ಅವರು ಮರಳಿ ಬರ್ತಾರೆ ಅನ್ನುವಂಥ ಸಮಾಚಾರವನ್ನು ಕೇಳಿ ರಾಮ ಆ ನಗರವನ್ನೆಲ್ಲ ಅಲಂಕರಿಸಿದ. ಲಕ್ಷ್ಮಣ, ಸೀತೆ ಇವರ ಸಮೇತನಾಗಿ ಅವರೆಲ್ಲರನ್ನು ಕೂಡ ಸ್ವಾಗತ ಮಾಡಿದ. ಮುಂದೆ ಅವರು ಸಭಾಸ್ಥಾನಕ್ಕೆ ಬಂದು ರಾಮನಿಗೆ ನಮಸ್ಕಾರ ಮಾಡಿದರು. ಸೀತೆ, ಊರ್ಮಿಳಾ, ಮಾಂಡವಿ, ಶ್ರುತಕೀರ್ತಿ ಇವರೆಲ್ಲರೂ ಕೂಡ ಮಕ್ಕಳಿಗೆ ಆರತಿಯನ್ನೆತ್ತಿ ಅವರನ್ನು ಕರ್ಕೊಂಡು ಬಂದರು. ದಧ್ಯೋಧನ ಭವೈರ್ದೀಪೈ, ಈ ಮೊಸರಿನ ಅನ್ನ ಇರ್ತದಲ್ಲ, ಆ ಅನ್ನವನ್ನು ತಟ್ಟೆಯಲ್ಲಿ ತುತ್ತಾಗಿ ಇಟ್ಟು ಅದರಲ್ಲಿ ಬತ್ತಿಯನ್ನು ಹುದುಗಿಸಿ ಅದರ ಮೂಲಕ ಆರತಿ ಮಾಡಿದರು. ದಧ್ಯೋಧನ ಭವೈರ್ದೀಪೈ ಪಕ್ವಾನ್ನೈ ತೈಲಪಾಚಿತೈ, ಈ ಹೂರ್ಣದ ದೀಪ ಅಂತೆಲ್ಲ ಮಾಡ್ತಾರಲ್ಲ, ಆ ಥರದ್ದು ಇದೊಂದೇನೋ ಇದ್ದಿರಬೇಕು. ಅಲ್ಲಿ ಪಕ್ವಾನ್ನ, ತೈಲಪಾಚಿತ ಅಂತೆಲ್ಲ ಹೀಗೇನೋ ಇದೆ ಮಾಹಿತಿ. ಸರ್ಷಪೈ ಲವಣೈ ಮಾಷೈ ತೋಯಕುಂಭೈಶ್ಚ, ನೀರಿನ ಆರತಿಯನ್ನು ಕೂಡ ಅವರಿಗೆ ಮಾಡಿದರು. ಮುಂದೆ ಸೀತೆಗೆ ಎಲ್ಲರಿಗೂ ಕೂಡ ಅವರು ಆ ಬಾಲಕರು ನಮಸ್ಕಾರ ಮಾಡಿದರು. ಅಜ್ಜಿಯರಿಗೆ ನಮಸ್ಕಾರ ಮಾಡಿ ಮುಗಿಸಿದರು. ಹೀಗೆ ಅವರ ಬ್ರಹ್ಮಚರ್ಯ ವ್ರತ ಎಲ್ಲ ಮುಗೀತು. ಅವರು ದೊಡ್ಡವರಾದರು. ಮುಂದೆ ಅಯೋಧ್ಯೆಯಲ್ಲಿ ಕೆಲವು ಕಾಲ ಸುಖವಾಗಿ ಅವರು ಕಳೆದರು. ಗುರು ಆ ಶಿಷ್ಯನಿಗೆ ಕಥೆಯನ್ನು ಹೇಳ್ತಿದ್ರಲ್ಲ, ರಾಮದಾಸ ಅಂತನವರು, ಅವರು ಆ ವಿಷ್ಣುದಾಸನಿಗೆ ಹೇಳಿದರು, ಜನ್ಮಕಾಂಡದ ಕಥೆಯನ್ನು ನಾನು ಇವತ್ತು ಹೇಳಿ ಮುಗಿಸಿದ್ದೇನೆ. ಪವಿತ್ರವಾದದ್ದು ಇದು, ಆನಂದದಾಯಕವಾದದ್ದು. ಪುತ್ರ ಪೌತ್ರದಂ ಜನ್ಮಕಾಂಡಮೇತತ್ ಸುಖಾವಹಂ, ಮನುಷ್ಯನಿಗೆ ಪುತ್ರ ಪೌತ್ರರೆಲ್ಲರನ್ನೂ ಕೊಡುವಂಥ ಆ ಸೌಭಾಗ್ಯವನ್ನು ಕೊಡುವಂಥ ಶಕ್ತಿ ಇದೆ ಇದಕ್ಕಿದೆ. ಇದನ್ನು ಯಾರು ಕೇಳ್ತಾರೆ ಅವ್ರು ಎಂದೂ ತಮ್ಮ ಪ್ರಿಯರನ್ನ, ಗಂಡ ಹೆಂಡತಿ ಮಕ್ಕಳು, ಈ ಪ್ರಿಯರನ್ನು ಅವರು ಅಗಲೋದಿಲ್ಲ. ತೇಷಾಂ ಸ್ತ್ರೀಣಾಂ ಯೋಗೋ ಹಿ ನ ಕದಾ ತತ್ರ ಜಾಯತೆ, ಸ್ತ್ರೀಯರು ತಮ್ಮ ಪತ್ನಿಯರನ್ನು ಅವರು ಯಾವತ್ತೂ ಕೂಡ ಅಗಲೋದಿಲ್ಲ. ಯಾವ ಸ್ತ್ರೀಯರು ಇದನ್ನು ಕೇಳ್ತಾರೆ ಅವರು ತಮ್ಮ ಗಂಡಂದರನ್ನ ಅಗಲೋದಿಲ್ಲ. ಬೇರೆ ಗ್ರಾಮಕ್ಕೋ ದೇಶಾಂತರಕ್ಕೋ ತೀರ್ಥಯಾತ್ರೆಗೆ ಹೋಗಿ ಬಹಳ ದಿವಸ ಆದರೂ ಬರದೇ ಇದ್ದವ್ರು ಇರ್ತಾರಲ್ಲ, ಅವರು ಇದರ ಶ್ರವಣ ನೀವು ಮಾಡಿದರೆ ಅನಾಯಾಸವಾಗಿ ಬಂದು ಒದಗುತ್ತಾರೆ. ಅದಕ್ಕಾಗಿ ವಿಶೇಷ ಉದ್ದೇಶದಿಂದ ಇದರ ಪಾರಾಯಣ ಮಾಡಬೇಕು. ಇನ್ನು ಮುಂದಿನ ಯಾವುದಾದ್ರೂ ಕೆಲಸ ಆಗಬೇಕಾದಂಥ ತುರ್ತು ನಿಮಗಿದ್ರೆ, ಅಂಥ ಅವಸರ ಇದ್ದರೆ, ತೈರ್ನರೈಹಿ ಪಠನೀಯಂ ವೈ ಜನ್ಮಕಾಂಡಂ ದಿನೇ ದಿನೇ, ಪ್ರತಿ ದಿವಸ ಜನ್ಮಕಾಂಡವನ್ನು ಅವರು ಶ್ರವಣ ಮಾಡಬೇಕು. ಪೂರ್ವೇ ದಿನೇ ಏಕವಾರಂ, ಮೊದಲನೇ ದಿವಸ 1 ಬಾರಿ, ಎರಡನೇ ದಿವಸ 2ನೇ ಸರಿ, ಹೀಗೆ 9 ದಿವಸ ಶ್ರವಣ ಮಾಡಬೇಕು. 10ನೇ ದಿವಸದಿಂದ ಮತ್ತೆ ಕಡಿಮೆ ಮಾಡ್ತಾ ಬರಬೇಕು. 10ನೇ ದಿವಸ 8ನೇ ಬಾರಿ, 11ನೇ ದಿವಸ 7ನೇ ಬಾರಿ, ಹೀಗೆ ಅದನ್ನು ಶ್ರವಣ ಮಾಡ್ತಾ ಬರಬೇಕು. ತಥಾ ಏಕೇನ ಕ್ಷಯೋಪಿ ನರೈ ಸ್ವಸ್ಥಚಿತ್ತೈ ತೇಷಾಂ ಕಾರ್ಯಂ ಭವಿಷ್ಯತಿ. 1 ವರ್ಷ ಕಾಲ ಈ ಥರ ಮಾಡಿದರೆ ಅವರು ತಮಗೆ ಆಗಬೇಕಾದಂಥ ಕಾರ್ಯವನ್ನು ಸುಲಭವಾಗಿ ಮಾಡ್ಕೋತಾರೆ. ಅಪುತ್ರೋಪಿ ಭವೇತ್ ಸುತಂ, ಮಕ್ಕಳನ್ನು ಪಡ್ಕೊಳ್ತಾರಂತೆ. ಧನಾರ್ಥಿ ಧನವನ್ನು ಪಡ್ಕೊತಾನೆ. ತನ್ನ ಯಾವುದೇ ಅಪೇಕ್ಷೆ ಇದ್ದರೆ ಅದನ್ನು ಆತ ಪಡ್ಕೊಳ್ತಾನೆ. ಆನಂದ ರಾಮಾಯಣ ಮಧ್ಯ ಸಂಸ್ಥಂ ಶ್ರೀಜನ್ಮಕಾಂಡಂ ತನಯಪ್ರದಂ ಚ ಪಾರಾಯಣಂ ಸಂಶ್ರವಣಂ ತಥಾವ ಕರೋತಿ ಯೋ ನ ಸ ಲಭೇತ್ ಸುಪುತ್ರಂ. ಪಾರಾಯಣವನ್ನು ಮಾಡಿದರೆ ಆಗಲಿ, ಶ್ರವಣವನ್ನು ಮಾಡಿದ್ರಾಗಲಿ ಆತ ಎಲ್ಲ ಥರದ ಸುಖವನ್ನು ಕೂಡ ಪಡ್ಕೊಳ್ತಾನೆ ಅಂತನೋಲ್ಲಿಗೆ ಶತಕೋಟಿ ರಾಮಚರಿತ ಅಂತರ್ಗತವಾದಂಥ ಆನಂದ ರಾಮಾಯಣದಲ್ಲಿ ಜನ್ಮಕಾಂಡ ಅನ್ನುವಂಥ ಕಥೆ ಏನಿದೆ ಅದು ಇಲ್ಲಿಗೆ ಸಮಾಪ್ತ ಆಗಿದೆ.